ओम नमो भगवते वासुदेवाय। ओम नमो भगवते वासुदेवाय। ओम नमो भगवते वासुदेवाय। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। नष्टप्रायेषु भद्रेषु नित्यं भागवत सेवया भगवती उत्तमश्लोके भक्तिर्भवति नैष्टिकी। मम ज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरवे नमः। नमो विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिनिति नामिने। नमस्ते सारस्वते देवे गौरवाणी प्रचारिणे निर्विशेष शून्यवादी पाश्चात्य देशतारिणे। जय श्री कृष्ण चैतन्य प्रभु नित्यानंद श्री द्वैत गदाधर शिवासादि गौर भक्त वृंद। हरे कृष्ण 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 हरे हरे। हरे राम 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 हरे हरे। आम, हरे कृष्ण। सा- हरे कृष्ण प्रभु दंड प्रणाम। हरे कृष्ण प्रणाम। ಹಾ, ಸೊ ನಿನ್ನೆ ಯಾರೋ ಒಂದು ಪ್ರಶ್ನೆ ಕೇಳಿದ್ರು. 6 ಪ್ರಶ್ನೆಗಳು ಯಾವುವು ಅನ್ನೋದು. ಆ, ಅದನ್ನ ಇಲ್ಲಿ ಹೇಳ್ತಾ ಇದ್ದೀನಿ. ಗ್ರೂಪಲ್ಲಿ ಹಾಕಕ್ಕೆ ಸಮಯ ಆಗ್ಲಿಲ್ಲ ನನಗೆ. ಮೊದಲನೇದು, ಜನರಿಗೆ ಹ್ಮ್, ಅಂತಿಮ ಒಳಿತು ಯಾವುದರಿಂದ? ಮೊದಲನೇ ಪ್ರಶ್ನೆ. ಎರಡನೇ ಪ್ರಶ್ನೆ, ಆ, ಎಲ್ಲಾ ಶಾಸ್ತ್ರಗಳ ಸಾರ ಏನು? ಯಾವುದರಿಂದ ಆತ್ಮ ಹ್ಮ್, ಸಂತೃಪ್ತವಾಗುತ್ತದೆ, ತೃಪ್ತಿಯನ್ನು ಹೊಂದುತ್ತದೆ? ಹ್ಮ್ ಅಂತಹ ಎಲ್ಲಾ ಶಾಸ್ತ್ರಗಳ ವೇದಗಳ ಸಾರ ಯಾವುದು? ಎರಡನೇದು. ಮೂರನೇದು, ಪರಮಪ್ರಭು ಕೃಷ್ಣ ದೇವಕಿಯ ಪುತ್ರನಾಗಿ ಯಾಕೆ ಜನ್ಮ ತಗೊಂಡ? ಮೂರನೇದು. ಮತ್ತೆ ಭಗವಂತನ ಲೀಲೆಗಳ ಬೇರೆ ಬೇರೆ ಅವತಾರಗಳ ಕಾರ್ಯಗಳು, ಸಾಹಸ ಕಾರ್ಯಗಳು ಯಾವುವು? ಆಮ್, ಅಲ್ಲ, ಕೃಷ್ಣನ ಆ, ಆ, ಕಾರ್ಯಗಳು, ಲೀಲೆಗಳು ಯಾವುವು? ಆಮೇಲೆ ಭಗವಂತನ ಬೇರೆ ಅವತಾರಗಳ ಕಾರ್ಯಗಳು ಯಾವುವು? ಐದನೇದು. ಆರನೇದು, ಕೃಷ್ಣ ಈ ಭೌತಿಕ ಜಗತ್ತಿಂದ ನಿರ್ಗಮಿಸಿದ ಬಳಿಕ ಧರ್ಮ ಯಾರ ಆಶ್ರಯವನ್ನ ಪಡ್ಕೊಂಡಿದೆ? ಸೊ ಮತ್ತೆ ಹೇಳ್ತೀನಿ. ಜನರ ಅಂತಿಮ ಒಳಿತು ಯಾವುದು? ಯಾವುದರಿಂದ? ಆ ಎಲ್ಲ ಶಾಸ್ತ್ರಗಳ ವೇದಗಳ ಸಾರ ಯಾವುದು? ಯಾವುದರಿಂದ ಆತ್ಮ ತೃಪ್ತಿಯನ್ನು ಹೊಂದುತ್ತೆ? ಮೂರನೇದು, ಕೃಷ್ಣ ದೇವಕಿಯ ಪುತ್ರನಾಗಿ ಯಾಕೆ ಜನ್ಮ ತಗೊಂಡ? ಅವನ ಲೀಲೆಗಳ ವರ್ಣನೆ. ನಾಲ್ಕನೇದು. ಐದನೇದು, ಪರಮಪ್ರಭುವಿನ ಬೇರೆ ಅವತಾರಗಳು ಯಾವುವು? ಆರನೇದು, ಕೃಷ್ಣ ಈ ಭೌತಿಕ ಜಗತ್ತಿಂದ ನಿರ್ಗಮಿಸಿದ ಬಳಿಕ ಧರ್ಮ ಯಾರ ಆಶ್ರಯವನ್ನು ಪಡ್ಕೊಂಡಿದೆ? ಸೊ ಈ 6 ಪ್ರಶ್ನೆಗಳ ಉತ್ತರ ಸಂಪೂರ್ಣ ಭಾಗವತ. ಇವಾಗ ಮೊದಲನೇ ಅಧ್ಯಾಯ ಆಯ್ತು. ಸ್ಕಂದ 1 ಮೊದಲನೇ ಅಧ್ಯಾಯ ಆಯ್ತು. ಇವತ್ತು ಎರಡನೇ ಅಧ್ಯಾಯವನ್ನು ಶುರು ಮಾಡೋಣ. ದೈವತ್ವ. ಹಾ, ದೈವತ್ವ ಮತ್ತೆ ದಿವ್ಯ ಸೇವೆ ಅನ್ನೋದು ಈ ಅಧ್ಯಾಯ. ಶ್ಲೋಕ 1. ವ್ಯಾಸ ಉವಾಚ ಇತಿ ಸಂಸ್ಪೃಶ್ನ ಸಂಹೃಷ್ಟೋ ವಿಪ್ರಾಣಾಂ ರೋಮಹರ್ಷಣಿಃ ಪ್ರತಿಪೂಜ್ಯ ವಚಸ್ತೇಷಾಂ ಪ್ರವಕ್ತುಂ ಉಪಚಕ್ರಮೇ. ಉಗ್ರಶ್ರವ. ಉಗ್ರಶ್ರವ ಅಂದ್ರೆ ಸೂತ ಗೋಸ್ವಾಮಿ, ರೋಮಹರ್ಷಣ ಸೂತನ ಮಗ. ರೋಮಾಕ್ಷಣ ಸೂತ ಯಾರು? ಇದು ಆಮೇಲೆ ಬರುತ್ತೆ. ಉಗ್ರಶ್ರವ ಸೂತ ಗೋಸ್ವಾಮಿ ಆ ಬ್ರಾಹ್ಮಣರ ಪ್ರಶ್ನೆಗಳಿಂದ ಸಂಪೂರ್ಣವಾಗಿ ಸಂತೃಪ್ತನಾಗಿದ್ದು ಅವರನ್ನ ಅಭಿನಂದಿಸಿ ಉತ್ತರವನ್ನ ಕೊಡೋದಕ್ಕೆ ಮುಂದಾಗ್ತಾರೆ. ಸೊ ಈ 6 ಪ್ರಶ್ನೆಗಳು ನಾನು ಈಗಾಗಲೇ ಹೇಳಿದ್ದೀನಿ. ಈಗ ಸೂತ ಗೋಸ್ವಾಮಿಯವರು ಒಂದಾದ್ಮೇಲೆ ಒಂದು ಪ್ರಶ್ನೆಗೆ ಉತ್ತರವನ್ನ ನೀಡ್ತಾರೆ. ಒಂದೊಂದು ಪ್ರಶ್ನೆಗೆ ತಕ್ಷಣ ಉತ್ತರ ಸಿಗುತ್ತೆ, ಒಂದೊಂದು ಪ್ರಶ್ನೆಗಳಿಗೆ ಸೂತ ಉವಾಚ ಯಂ ಪ್ರವ್ರಜಂತಂ ಅನುಪೇತಮಪೇತ ಕೃತ್ಯಂ ವೈಪಾಯನೋ ವಿರಹ ಕಾತರ ಆಜುಹಾವ ಪುತ್ರೇತಿ ತನ್ಮಯತಯಾ ತರವೋಭಿನೇದುಸ್ ತಂ ಸರ್ವಭೂತ ಹೃದಯಂ ಮುನಿಮಾನತೋಸ್ಮಿ. ಸೂತ ಗೋಸ್ವಾಮಿ ಹೇಳ್ತಾರೆ, ಇವಾಗ ಅವರು
ತಮ್ಮ ಮಾತುಗಳನ್ನ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ತಮ್ಮ ಗುರುಗಳಿಗೆ ಪ್ರಣಾಮಗಳನ್ನ ಗೌರವಾರ್ಪಣೆಯನ್ನ ಮಾಡ್ತಾರೆ. ನನ್ನ ಆ ಮಹಾ ಋಷಿಗಳಾದ ಶುಕದೇವ ಗೋಸ್ವಾಮಿಯವರಿಗೆ ನಾನು ನನ್ನ ಗೌರವಪೂರ್ವಕ ನಮನಗಳನ್ನು ಅರ್ಪಿಸುತ್ತಿದ್ದೇನೆ. ಶುಕದೇವ ಗೋಸ್ವಾಮಿಯವರು ಎಲ್ಲರ ಹೃದಯಗಳನ್ನ ಪ್ರವೇಶಿಸಬಲ್ಲರು. ಎಲ್ಲರ ಹೃದಯಗಳನ್ನ ಪ್ರವೇಶಿಸಬಲ್ಲರು ಅಂದ್ರೆ ಅವರ ಉಪದೇಶದಿಂದ ಅವರು ಎಲ್ಲರ ಹೃದಯವನ್ನು ಪ್ರವೇಶಿಸುವ ಶಕ್ತಿಯನ್ನ ಹೊಂದಿದ್ರು. ಮತ್ತೆ ಆ ಗುರುಗಳು ಪರಮಾತ್ಮನ ಮುಖೇನ, ನಮ್ಮ ಹೃದಯದಲ್ಲಿ ಪರಮಾತ್ಮ ಇದ್ದಾನೆ, ಗುರುಗಳ ಹೃದಯದಲ್ಲೂ ಪರಮಾತ್ಮ ಇದ್ದಾನೆ. ಈ ಪರಮಾತ್ಮನ ಮುಖೇನ ನಮ್ಮ ಹೃದಯದಲ್ಲಿ ಏನಾಗ್ತಾ ಇದೆ ಅನ್ನೋದು ಗುರುವಿಗೆ ಗೊತ್ತಾಗತ್ತೆ. ಆ ರೀತಿ ಕೂಡ ಗುರು ನಮ್ಮ ಹೃದಯವನ್ನು ಪ್ರವೇಶ ಮಾಡ್ತಾರೆ. ಶುಕದೇವ ಗೋಸ್ವಾಮಿ ಅವರು ಜನ್ಮ ಪಡ್ಕೊಂಡ ತಕ್ಷಣ ಅವರು 16 ವಯಸ್ಸಿನಲ್ಲಿ ಜನ್ಮ ಪಡ್ಕೋತಾರೆ. ಅಂದ್ರೆ ಅವರು ಹುಟ್ಟಿದ ತಕ್ಷಣ 16 ವಯಸ್ಸು ಅವ್ರಿಗೆ. ಅವರು ತಕ್ಷಣ ಜನ್ಮ ಪಡ್ಕೊಂಡ ತಕ್ಷಣ ಈ ಭೌತಿಕ ಜಗತ್ತು ಮಾಯಾ ಈ ಸಂಸಾರ ಚಕ್ರದಲ್ಲಿ ಸಂಸಾರದಲ್ಲಿ ಸಿಕ್ಕಾಕೋಬಾರ್ದು ಅಂದ್ಬಿಟ್ಟು ಅವ್ರು ಏನ್ ಮಾಡ್ತಾರೆ, ತಕ್ಷಣ ಸನ್ಯಾಸವನ್ನ ಸ್ವೀಕಾರ ಮಾಡ್ಬಿಡ್ತಾರೆ. ಮತ್ತೆ ಮನೆಯನ್ನ ಬಿಟ್ಟು ಯಾವ ಸಂಸ್ಕಾರವಿಲ್ಲದೆ, ಅಂದ್ರೆ ಉಪನಯನ ಹೀಗೆ 16 ಸಂಸ್ಕಾರಗಳಿವೆ, 16 ಸಂಸ್ಕಾರಗಳು. ಇದ್ರವರೆಗೂ 10 ಅಂತ ಇದೆ, ಆದ್ರೆ ಒಟ್ಟು ಇರೋದು 16 ಸಂಸ್ಕಾರಗಳು. ಈ 16 ಸಂಸ್ಕಾರಗಳು ಮಾಡಿದ್ರೆ ಕಲಿಯುಗದಲ್ಲಿ ಎಲ್ಲರೂ ಜನ್ಮ ಜಾಯತೆ ಶೂದ್ರ, ಜನ್ಮತಃ ಎಲ್ಲರೂ ಶೂದ್ರರು. ಸಂಸ್ಕಾರಾತ್ ಭವೇದ್ ದ್ವಿಜಃ, ಸಂಸ್ಕಾರದಿಂದ ಅವರು ದ್ವಿಜರು ಅಂದ್ರೆ ಬ್ರಾಹ್ಮಣರು ಅಥವಾ 2 ಜನ್ಮವನ್ನು ಪಡ್ಕೊಳ್ಳೋರು ಆಗ್ತಾರೆ. ಈ ಸಂಸ್ಕಾರಗಳು 16. ಇದು ಎಲ್ಲ 16 ಸಂಸ್ಕಾರಗಳನ್ನ ಮಾಡೋದು ಬಹಳ ಅವಶ್ಯಕ. ಆಗ ಒಬ್ಬ ಸಂಸ್ಕೃತಿ ಇಲ್ದಿರಂತಹ ಪಶುವಿನ ಸದೃಶವಿರುವಂತಹ ಜೀವಿ ಮನುಷ್ಯನಾಗ್ತಾನೆ, ಸುಸಂಸ್ಕೃತ ಮನುಷ್ಯನಾಗ್ತಾನೆ ಸಂಸ್ಕಾರಗಳ ಮುಖೇನ. ಆದ್ರೆ ಶುಕದೇವ ಗೋಸ್ವಾಮಿ ಅವರು ಎಷ್ಟು ಮಹಾನ್ ಋಷಿಗಳು ಅಂದ್ರೆ ಅವ್ರಿಗೆ ಯಾವ ಸಂಸ್ಕಾರದ ಅವಶ್ಯಕತೆ ಇರಲಿಲ್ಲ. ಹಾಗಾಗಿ ಅವರ ತಂದೆಯವರು ವ್ಯಾಸದೇವರು. ನೋಡಿ, ಸಾಮಾನ್ಯ ಜನ್ಮ ಅಲ್ಲ. ವ್ಯಾಸದೇವರು ಅವರ ತಂದೆ. ವ್ಯಾಸದೇವರು ಅಯ್ಯೋ ಮಗ ಹುಟ್ಟಿದ ತಕ್ಷಣ ಮನೆಯನ್ನ ಬಿಟ್ಟು ಹೋಗ್ತಾ ಇದ್ದಾನಲ್ಲ ಅನ್ನೋ ಒಂದು ಆ ವಿರಹ ಒಂದು ಭಯದಿಂದಾಗಿ, ಅವನಿಂದ ಬೇರ್ಪಡ್ಬೇಕಲ್ಲ ಅನ್ನೋ ಒಂದು ಭಯದಿಂದಾಗಿ ಅವರು ಓಯ್ಯೋ ನನ್ನ ಮಗನೇ ಅಂತ ಕೂಗ್ತಾರೆ, ಅಳ್ತಾರೆ ಜೋರಾಗಿ. ಅವರು ಅಯ್ಯೋ ನನ್ನ ಮಗನೇ ಅಂತ ಕೂಗಿದಾಗ ಆ ಮರಗಳು ಕೂಡ ಅದೇ ತರಹದ ಆ ವಿರಹದ ಭಾವನೆಯಲ್ಲಿ ಮುಳುಗೋಗಿದ್ದರಿಂದ ಅವು ಕೂಡ ಆ ಒಂದು ಧ್ವನಿಯನ್ನ ಧ್ವನಿಸ್ದಂಗೆ, ಅಂದ್ರೆ ಎಕೋ ಆದಂಗೆ ಕೇಳಿಸ್ತು. ಅಂದ್ರೆ ಇವಾಗ ನಾವು ಓ ನನ್ನ ಮಗನೇ ಅಂತ ಕೂಗ್ತಾರೆ, ಓ ನನ್ನ ಮಗನೇ, ಓ ನನ್ನ ಮಗನೇ, ಓ ನನ್ನ ಮಗನೇ, ಓ ನನ್ನ ಮಗನೇ. ಅಂದ್ರೆ ಎಲ್ಲ ಮರಗಳು ಕೂಡ ಓ ನನ್ನ ಮಗನೇ ಅಂತ ಹೇಳ್ತಾ ಇರೋಂಗೆ ಭಾಸವಾಯ್ತು. ಭಾಸವಾಯ್ತು ಅಲ್ಲ, ಹಂಗಾಯ್ತು ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ಮುಂದೆ ವರ್ಣನೆ ಕಾರಣ ಏನು ಅಂತ ಕೊಡ್ತಾರೆ, ಆಮೇಲೆ ತಿಳ್ಕೊಳ್ಳೋಣ. ಸೊ ಭಾವಾರ್ಥ. ವರ್ಣಾಶ್ರಮ ಇದರ ಬಗ್ಗೆ ಇದು ಭಾಗವತದಲ್ಲಿ, ಭಗವದ್ಗೀತೆಯಲ್ಲೂ ವರ್ಣಾಶ್ರಮದ ಚರ್ಚೆ ಇದೆ, ಭಾಗವತದಲ್ಲಿ ಇನ್ನಷ್ಟು ಇದೆ. ಒಂದು ಸತಿ ನಾನು ಇದನ್ನ ವಿವರಿಸ್ಬಿಡ್ತೀನಿ, ಆಮೇಲೆ ನಾವು ಪ್ರತಿ ಸತಿ ವರ್ಣಾಶ್ರಮ ಅಂದಾಗ ನಿಮ್ಗೆ ಈ ವಿಷಯ ಗೊತ್ತಾಗ್ಬೇಕು. ಹಿಂದೆ ವೈದಿಕ ಸಮಾಜ ಅಂದ್ರೆ ವರ್ಣಾಶ್ರಮ ಧರ್ಮ, 4 ವರ್ಣ 4 ಆಶ್ರಮ. ವರ್ಣಗಳಿರೋದು ವೃತ್ತಿಗಾಗಿ, ವೃತ್ತಿ ಯಾವ ತರಹದ ಕೆಲಸವನ್ನ ಮಾಡಬೇಕು, ಅದು ಗುಣ ಕರ್ಮ ವಿಭಾಗಶಃ. ಆ ವ್ಯಕ್ತಿ ಹೊಂದಿರುವಂತ ಗುಣ ಮತ್ತೆ ಅವನ ಯಾವ ತರ ಕರ್ಮ ಮಾಡೋದಕ್ಕೆ ಅವನಿಗೆ ಪ್ರವೃತ್ತಿ ಇದೆಯೋ ಅದರ ಪ್ರಕಾರವಾಗಿ ಅವನ ವೃತ್ತಿ. ಈ ವೃತ್ತಿ ಹಿಂದೆ ಪುರುಷರಿಗೆ ಮಾತ್ರ ಇದ್ದಿದ್ದು. ಇದನ್ನ ಡೈಜೆಸ್ಟ್ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಇವತ್ತಿನ ಜನರಿಗೆ. ಆದ್ರೆ ಇರೋ ವಿಷಯವನ್ನ ಹೇಳೋದು ನಮ್ಮ ಕೆಲಸ. ಪುರುಷ ಧರ್ಮ, ಸ್ತ್ರೀ ಧರ್ಮ. ಪುರುಷರಿಗೆ ವರ್ಣ ಧರ್ಮ, ಸ್ತ್ರೀಯರಿಗೆ ಸ್ತ್ರೀ ಧರ್ಮ. ಸ್ತ್ರೀ ಧರ್ಮ ಅಂದ್ರೆ ಅವರು ಯಾವ ವರ್ಣಕ್ಕೆ ಸೇರಿದ್ರು ಕೂಡ ಕೆಲ ಜವಾಬ್ದಾರಿಗಳು ಸಮಾನವಾಗಿರೋ, ಎಲ್ಲಾ ವರ್ಣಗಳಿಗೂ ಕೂಡ ಸಮಾನ.
ಹ್ಮ್ ಆಮೇಲೆ ಒಂದೊಂದು ವರ್ಣಕ್ಕೆ ಒಂದೊಂದು ಸ್ವಲ್ಪ ವಿಶೇಷವಾದ ಕರ್ತವ್ಯಗಳಿರೋದು ಸ್ತ್ರೀಯರಿಗೆ. ಉದಾಹರಣೆಗೆ ಬ್ರಾಹ್ಮಣರ ಆ ಹ್ಮ್ ಬ್ರಾಹ್ಮಣರ ಆ, ಮನೆಯಲ್ಲಿ ಜನ್ಮವನ್ನು ಪಡ್ಕೊಂಡಿರೋ ಅಥವಾ ಬ್ರಾಹ್ಮಣರಿಗೆ ಬ್ರಾಹ್ಮಣರೊಂದಿಗೆ ವಿವಾಹವಾಗಿರುವಂತಹ ಸ್ತ್ರೀಗೆ ಬ್ರಾಹ್ಮಣತ್ವದ ಕರ್ತವ್ಯಗಳಿರೋದು. ಉದಾಹರಣೆಗೆ ಒಂದು ಯಜ್ಞ ಮಾಡ್ಬೇಕಂದ್ರೆ ಅದಕ್ಕೆ ಏನೇನ್ ತೆಗೆದಿಡ್ಬೇಕು, ಯಾವ ತರ ಸಿದ್ಧತೆ ಮಾಡ್ಬೇಕು, ಇವೆಲ್ಲ ಅವರ ಆ, ವಿಶಿಷ್ಟವಾದ ಒಂದು ಕರ್ತವ್ಯಗಳಾಗಿರ್ತಾ ಇತ್ತು. ಸಾಮಾನ್ಯವಾದ ಕರ್ತವ್ಯಗಳು ಎಲ್ಲಾ ಸ್ತ್ರೀಯರಿಗೂ ಇದ್ದಿದ್ದು ಮನೆ ಒಂದು ಸಂಸ್ಕೃತಿ ಭಕ್ತಿಯನ್ನ ಮನೆಯಲ್ಲಿರೋರಿಗೆ ಆ ಮನೆಯ ವಾತಾವರಣವನ್ನ ಉಳಿಸ್ಕೊಳ್ಳೋದು, ಆ ಮಕ್ಕಳಿಗೆ ಮೊದಲ ತಾಯಿ ಅಮ್ಮ, ತಾಯಿ ಮೊದಲ ಗುರು ತಾಯಿ, ಈ ರೀತಿ ಸಾಮಾನ್ಯವಾದ ಅಂದ್ರೆ ಹಿಂದೆ ನಮ್ಮ ತಾಯಿಂದರು ಅಜ್ಜಿ ಅಂದರು ಎಲ್ಲರೂ ಇದೇ ರೀತಿ ತಮ್ಮ ಜೀವನವನ್ನು ನಡೆಸಿದ್ರು. ಇದೇ ಸ್ತ್ರೀ ಧರ್ಮ. ಆ ಮತ್ತೆ ಪುರುಷರಿಗೆ ವರ್ಣ ಧರ್ಮ. ಅವರ ಗುಣ ಮತ್ತೆ ಕರ್ಮದ ಪ್ರವೃತ್ತಿಯ ಪ್ರಕಾರ ಒಬ್ಬರು ಬ್ರಾಹ್ಮಣರು. ಬ್ರಾಹ್ಮಣರು ಅಂದ್ರೆ ಪಠನ್ ಪಾಠನ್ ಯಜನ್ ಯಾಜನ್ ದಾನ ಪ್ರತಿಗ್ರಹ. ಪಠನ್ ಅಂದ್ರೆ ಶಾಸ್ತ್ರ ಅಧ್ಯಯನ, ಪಾಠನ್ ಅಂದ್ರೆ ಶಾಸ್ತ್ರವನ್ನು ಕಲಿಸೋದು, ಯಜನ್ ಅಂದ್ರೆ ಯಜ್ಞವನ್ನ ಮಾಡೋದು, ಯಾಜನ್ ಯಜ್ಞಗಳನ್ನ ಮಾಡಿಸೋದು, ದಾನ ಪ್ರತಿಗ್ರಹ ದಾನವನ್ನು ಕೊಡೋದು, ದಾನವನ್ನು ತಗೊಳ್ಳೋದು. ಇದು ಬ್ರಾಹ್ಮಣರ ವೃತ್ತಿ. ಆ ಸೊ ಬ್ರಾಹ್ಮಣ ಕ್ಷತ್ರಿಯ ಅವನು ರಕ್ಷಣೆಯ ಒಂದು ಅವನ ಪ್ರವೃತ್ತಿ ಇದ್ರೆ, ಹೋರಾಡೋ ಪ್ರವೃತ್ತಿ ಇದ್ರೆ, ಸತ್ಯಕ್ಕಾಗಿ ಧರ್ಮಕ್ಕಾಗಿ ಅವನು ಕ್ಷತ್ರಿಯ. ವೈಶ್ಯ ಆ ಆರ್ಥಿಕ ಅಭಿವೃದ್ಧಿ, ಹ್ಮ್ ಆ ಅವನು ವೈಶ್ಯ. ಆಮೇಲೆ ಈ ಯಾವ ವಿಶಿಷ್ಟವಾದ ಗುಣಗಳಿಲ್ಲದೆ ಇದ್ರೆ ಅವನು ಶೂದ್ರ. ಶೂದ್ರ ಅಂದ್ರೆ ಈ ಮೂರು ವರ್ಗಗಳಿಗೂ ಅವನು ಸಹಾಯವನ್ನ ಮಾಡ್ತಾ ಇದ್ದಿದ್ದು ಅವನು. ಇದು ಪುರುಷ ವರ್ಣಗಳು. ಇವಾಗ ಈ ವರ್ಣ ಈ ಮತ್ತೆ ಆಶ್ರಮ, 4 ಆಶ್ರಮ: ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ. ಬ್ರಹ್ಮಚರ್ಯ ಇದ್ದಿದ್ದು ವಿಶೇಷವಾಗಿ ಗಂಡು ಮಕ್ಕಳಿಗೆ. ಗುರುಕುಲಕ್ಕೆ ಹೋಗ್ತಾರೆ. ಗುರುಕುಲದಲ್ಲಿ ವೇದ ಪಾಠವನ್ನ ಮಾಡ್ತಾರೆ. ಇದರಲ್ಲಿ ವೇದ ಪಾಠ ಮಾಡೋದಿಕ್ಕೆ ದ್ವಿಜರಾಗಿರ್ಬೇಕು. ಅಂದ್ರೆ ಬ್ರಾಹ್ಮಣ, ಕ್ಷತ್ರಿಯರು, ವೈಶ್ಯರು ಮಾತ್ರ ಗುರುಕುಲಕ್ಕೆ ಹೋಗ್ಬೋದು. ಶೂದ್ರರಿಗೆ ಗುರುಕುಲದಲ್ಲಿ ಪ್ರವೇಶ ಇಲ್ಲ. ಅದೇ ರೀತಿ ಸ್ತ್ರೀಯರು ಕೂಡ ಹೆಣ್ಮಕ್ಳಿಗೆ ಕೂಡ ಮನೆಯಲ್ಲೇ ಹೋಮ್ ಸ್ಕೂಲಿಂಗ್ ಮಾಡ್ತಾ ಇದ್ರು ಮುಂಚೆಯಿಂದಾನೆ. ಅವ್ರಿಗೆ ಮನೆಯಲ್ಲೇ ಎಲ್ಲಾ ತರಹ ಟ್ರೈನಿಂಗ್ ಅವ್ರಿಗೆ ಏನ್ ಬೇಕೋ. ಇವಾಗ ಹೇಳಿದ್ನಲ್ಲ, ಬ್ರಾಹ್ಮಣರ ಮನೆಯಲ್ಲಿ ಹುಟ್ಟಿದ್ರೆ ಆ ಶ್ಲೋಕಗಳು ಅದು ಕಲಿಸ್ತಾ ಇದ್ರು. ಆದ್ರೆ ಮನೆಯ ಸ್ತ್ರೀಯರೇ ಕಲಿಸ್ತಾ ಇದ್ರು. ಎಲ್ಲೂ ಬೇರೆ ಕಡೆ ಹೋಗ್ತಾ ಇರ್ಲಿಲ್ಲ. ಗುರುಕುಲ ಇರ್ಲಿಲ್ಲ ಹುಡುಗಿಯರಿಗೆ. ಬ್ರಹ್ಮಚರ್ಯ, ಹುಡುಗ ಗುರುಕುಲಕ್ಕೆ ಹೋಗ್ತಾನೆ. ಆ ಗುರುಗಳ ಮನೆಯಲ್ಲೇ ಇರ್ಬೇಕು. ಅವನು ಎಂತಹ ಕ್ಷತ್ರಿಯ ದೊಡ್ಡ ದೊಡ್ಡ ರಾಜನ ಮಕ್ಕಳು ಕೂಡ ಗುರುಕುಲದಲ್ಲೇ ಇರಬೇಕು. ಬಡ ಬ್ರಾಹ್ಮಣನ ಮಗನು ಕೂಡ ಗುರುಕುಲದಲ್ಲೇ ಇರಬೇಕು. ಒಂದೇ ತರಹದ ಏರ್ಪಾಡು, ಒಂದೇ ತರಹದ ಸೌಕರ್ಯಗಳು ಎಲ್ಲರಿಗೂ. ಗುರುಗಳ ಮಾರ್ಗದರ್ಶನದಡಿಯಲ್ಲಿ ಜೀವನ ನಡೆಸೋದು. ಇದು ಬ್ರಹ್ಮಚರ್ಯ. 25 ವರ್ಷದ ತನಕ ಬ್ರಹ್ಮಚರ್ಯ ನಡೆಯುತ್ತೆ. 25 ಆದ್ಮೇಲೆ ಬ್ರಹ್ಮಚಾರಿ ಏನಾದ್ರೂ ವಿವಾಹ ಮಾಡ್ಕೋಬೇಕು ಅಂದ್ರೆ ಅವನು ಗೃಹಸ್ಥಾಶ್ರಮವನ್ನು ಪ್ರವೇಶ ಮಾಡ್ತಾ ಇದ್ದ. ಗೃಹಸ್ಥಾಶ್ರಮವನ್ನ ಪ್ರವೇಶ ಮಾಡಾದ್ಮೇಲೆ ಗೃಹಸ್ಥ ಕರ್ತವ್ಯಗಳಿವೆ. ಗೃಹಸ್ಥ ಕರ್ತವ್ಯಕ್ಕೋಸ್ಕರನೇ ವರ್ಣ ಧರ್ಮ ಇರೋದು. ಯಾಕಂದ್ರೆ ಬ್ರಹ್ಮಚರ್ಯದಲ್ಲಿ ವೃತ್ತಿ ಇಲ್ಲ, ವಾನಪ್ರಸ್ಥದಲ್ಲೂ ವೃತ್ತಿ ಇಲ್ಲ, ಸನ್ಯಾಸದಲ್ಲೂ ವೃತ್ತಿ ಇಲ್ಲ. ಗೃಹಸ್ಥರಿಗೆ ಮಾತ್ರ ವೃತ್ತಿ ಇರೋದು. ಸೊ ವರ್ಣ ಧರ್ಮವನ್ನ ಪಾಲನೆ ಮಾಡ್ತಾನೆ ಗೃಹಸ್ಥದಲ್ಲಿ. ಆಮೇಲೆ 50 ವರ್ಷಕ್ಕೆ ಗೃಹಸ್ಥ ಕರ್ತವ್ಯಗಳನ್ನ ಮುಗಿಸ್ಕೋಬೇಕು. ಹಾಗಾಗಿ ಮದುವೆ ಬೇಗ, ಮಕ್ಕಳು ಬೇಗ, ಎಲ್ಲವೂ ಸರಿಯಾದ ಸಮಯಕ್ಕೆ ಆಗ್ಬೇಕು. ಆಗ 50 ವರ್ಷಕ್ಕೆ ಭೌತಿಕ ಕರ್ತವ್ಯಗಳಿಂದ ನಿವೃತ್ತಿ ಅಂದ್ರೆ ಮಕ್ಕಳಿಗೆ ವಿವಾಹ ಮಾಡಾದ್ಮೇಲೆ ಅವನ ಕೆಲಸ ಮುಗೀತು, ಅವರ ಜವಾಬ್ದಾರಿ ಮುಗೀತು. ಆಮೇಲೆ ಅವರು ವಾನಪ್ರಸ್ಥವನ್ನು ಪ್ರವೇಶ ಮಾಡ್ತಾರೆ. ವಾನಪ್ರಸ್ಥದ ಉದ್ದೇಶ 24 ಗಂಟೆ ಭಕ್ತಿ ಸೇವೆ. ಪತಿ ಪತ್ನಿ ಇಬ್ರು ಒಟ್ಟಿಗೆ ತೀರ್ಥಯಾತ್ರೆಗಳಿಗೆ ಹೋಗೋದು. ಈ ರೀತಿ ಅಂದ್ರೆ ಇಲ್ಲಿ ಊರಲ್ಲಿ ಇದ್ಕೊಂಡು ಯಾವ್ದೋ ಫಂಕ್ಷನ್ ಅಟೆಂಡ್ ಮಾಡ್ಬೇಕು, ಇದ್ ಮಾಡ್ಬೇಕು, ಅದ್ ಮಾಡ್ಬೇಕು, ಅದೆಲ್ಲ ಸಮಯ ವ್ಯರ್ಥತೆ ಇಲ್ಲ. ಭಗವಂತನ ಸೇವೆಗೆ ಸಂಪೂರ್ಣ ಜೀವನ ಮುಡುಪಾಗಿರೋದು. ಅದಾದ್ಮೇಲೆ ಎಲ್ಲರಿಗೂ ಅಲ್ಲ, ಯಾರಾದ್ರೂ ಪುರುಷರು ಸನ್ಯಾಸತ್ವವನ್ನು ತಗೋಬೇಕು ಅಂತ ಇದ್ರೆ ಅವ್ರು ಸನ್ಯಾಸವನ್ನ ತಗೋತಾ ಇದ್ರು. ಇದು ವರ್ಣಾಶ್ರಮ. ಇದರ ಉದ್ದೇಶ ಏನು? ವರ್ಣಾಶ್ರಮ ಆಚರವತ ಪುರುಷೇನ ಪರಪುಮಾನ್ ವಿಷ್ಣುರ ಆರಾಧ್ಯತೆ. ಈ ವರ್ಣಾಶ್ರಮ ಧರ್ಮದ ಉದ್ದೇಶ ಅಂತಿಮವಾಗಿ ವಿಷ್ಣುವಿನ ಆರಾಧನೆ. ಸೊ ಹಾಗಾಗಿ ಅವ್ರಿಗೆ ಇದ್ದಿದ್ದಂತಹ ನಿಯಮಗಳು ಅಥವಾ ಕರ್ತವ್ಯಗಳಲ್ಲಿ ಇದೆಲ್ಲ ಇರೋದು. ಏನು? ವಿಷ್ಣುವಿನ ಆರಾಧನೆ ಜೊತೆಗೆ ಬರೋದು. ಮತ್ತೆ ಈ ಕರ್ತವ್ಯಗಳನ್ನ ಮಾಡದೆ ಹೋದ್ರೆ,
ಈ ವರ್ಣ ಆಶ್ರಮದ ಪ್ರಕಾರ ಅಥವಾ ಸ್ತ್ರೀ ಧರ್ಮದ ಪ್ರಕಾರ ಕಾರ್ಯಗಳನ್ನ ಮಾಡದೆ ಹೋದ್ರೆ ಅವರು ಜೀವನದ ಪರಿಪೂರ್ಣತೆಯನ್ನ ಪಡ್ಕೊಳಕ್ ಆಗ್ತಾ ಇಲ್ಲ. ಯಾಕಂದ್ರೆ ಆ ಅವರ ಕರ್ತವ್ಯಗಳನ್ನ ಬಿಟ್ಟು ಅವರು ಬೇರೆಯವರ ಕರ್ತವ್ಯಗಳನ್ನ ಮಾಡೋದು, ಇದ್ರ ಬಗ್ಗೆ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ. ಬೇರೆಯವರ ಕರ್ತವ್ಯಗಳನ್ನ ಮಾಡೋದು ಒಳ್ಳೇದಲ್ಲ. ಹ್ಮ್ ಅಂತ ಇದ್ರ ಬಗ್ಗೆ ನಾವು ಇವಾಗ ಸದ್ಯಕ್ಕೆ ಚರ್ಚೆ ಮಾಡಲ್ಲ. ಆದ್ರೆ ಇದು ಇದ್ದಿದ್ದು ಸಾಮಾಜಿಕ ವ್ಯವಸ್ಥೆ ಇದ್ದಿದ್ದು. ಮತ್ತೆ ಈ ವರ್ಣಾಶ್ರಮದಲ್ಲಿ ಇಲ್ಲಿ ಪ್ರಭುಪಾದರು ಬರೀತಾರೆ, ಹಲವಾರು ನಿಯಮಿತ ಕರ್ತವ್ಯಗಳಿವೆ, ನಿಗದಿತವಾಗಿರುವಂತ ಕರ್ತವ್ಯಗಳಿವೆ. ಸೊ ಹಾಗಾಗಿ ಯಾರು ವೇದಾಧ್ಯಯನ ಮಾಡಕ್ಕೆ ಆಸಕ್ತಿ ಇರುವಂತಹ ವಿದ್ಯಾರ್ಥಿಗಳು, ಅವರು ಗುರುಗಳನ್ನ ಸಮೀಪಿಸ್ತಾ ಇದ್ರು. ಮತ್ತೆ ಗುರುಗಳು ಅವರನ್ನ ಶಿಷ್ಯರಾಗಿ ಸ್ವೀಕರಿಸಬೇಕು ಅಂತ ಅವರು ಕೋರಿಕೆ ಮಾಡ್ತಾ ಇದ್ರು. ಜನವಾರ ಇದ್ರೆ ಏನು, ಒಬ್ಬ ಆಚಾರ್ಯರಿಂದ ಅಥವಾ ಅಧಿಕೃತ ಆಧ್ಯಾತ್ಮಿಕ ಗುರುವಿನಿಂದ ವೇದಾಧ್ಯಯನ ಮಾಡೋದಕ್ಕೆ ಒಬ್ಬ ವ್ಯಕ್ತಿ ಸಮರ್ಥನು ಅನ್ನೋದನ್ನ ಅದು ತೋರಿಸುತ್ತೆ. ಈಗಿನ ಕಾಲದಲ್ಲಿ ಜನವಾರ ಸುಮ್ನೆ ಬ್ರಾಹ್ಮಣ ಕುಟುಂಬದಲ್ಲಿ ಹುಟ್ಟಿದ್ರೆ ಯಾವಾಗ ಉಪನಯನ ಮಾಡಿರ್ತಾರೆ, ಅವ್ರು ಹಾಕೊಂಡಿರ್ತಾರೆ, ಅದರ ಯಾವ ನಿಯಮನ ಪಾಲನೆ ಮಾಡ್ತಾ ಇರಲ್ಲ. ಇನ್ನು ಕೆಲವರು ಅವಶ್ಯಕತೆ ಇದ್ದಾಗ ಹಾಕೋತಾರೆ, ಇನ್ ಮಿಕ್ಕಿದ ಟೈಮಲ್ಲಿ ಹ್ಯಾಂಗರ್ ಅಲ್ಲಿ ನೇತಾಕಿರ್ತಾರೆ. ಇದು ಇವತ್ತಿನ ಬ್ರಾಹ್ಮಣ ಕುಟುಂಬದ ಅಂತ ಕುಟುಂಬಗಳಲ್ಲಿ ಜನಿಸಿರುವಂತಹ ಜನರ ಜೀವನ. ದುರಾದೃಷ್ಟವಶಾತ್ ಅವರು ಎಲ್ಲ ತಮ್ಮ ಕರ್ತವ್ಯಗಳನ್ನೆಲ್ಲ ಕೈ ಬಿಟ್ಟಿದ್ದಾರೆ. ಶುಕದೇವ ಗೋಸ್ವಾಮಿ ಅವರು ಇಂಥ ಯಾವ ಶುದ್ಧೀಕರಣದ ಸಂಸ್ಕಾರಗಳನ್ನ ಒಳಗೊಳ್ಳಿಲ್ಲ. ಯಾಕೆ? ಅವರು ಜನ್ಮತಃ ಮುಕ್ತಾತ್ಮರು. ಅಂದ್ರೇನು? ಅವರು ಈ ಭೌತಿಕ ಜಗತ್ತಿನ ಬಂಧನಕ್ಕೆ ಸಿಕ್ಕಾಕೊಳಕ್ ಬರ್ಲಿಲ್ಲ. ಭೌತಿಕ ಜಗತ್ತಿಗೆ ಅವರು ಬೇರೆ ಕಾರ್ಯಕ್ಕೆ ಬಂದಿದ್ದು. ಹಾಗಾಗಿ ಅವರು ಭೌತಿಕ ಜಗತ್ತಿನಿಂದ ಮುಕ್ತಿಯನ್ನು ಪಡ್ಕೊಂಡಿದ್ದಂತಹ ಆತ್ಮ ಅವರು. ಸಾಮಾನ್ಯವಾಗಿ ಒಬ್ಬ ಮನುಷ್ಯ, ಒಬ್ಬ ವ್ಯಕ್ತಿ ಸಾಮಾನ್ಯ ಜೀವಿಯಾಗಿ ಜನ್ಮ ಪಡ್ಕೋತಾನೆ. ಮತ್ತೆ ಈ ಶುದ್ಧೀಕರಣ ಪ್ರಕ್ರಿಯೆ ಪ್ರಕಾರ ಅವನು ದ್ವಿಜನಾಗ್ತಾನೆ. ಯಾವಾಗ ಅವನು ಹೊಸ ಒಂದು ಬೆಳಕನ್ನ ಕಂಡು ಆಧ್ಯಾತ್ಮಿಕ ಪ್ರಗತಿಗಾಗಿ ಅವನು ಪ್ರಯತ್ನವನ್ನು ಮಾಡ್ತಾ ಅವನಿಗೆ ಆಸಕ್ತಿ ಉಂಟಾದಾಗ ಅವನು ಗುರುಗಳ ಹತ್ರ ಹೋಗಿ ವೇದಾಧ್ಯಯನ ಮಾಡ್ತಾನೆ. ಗುರುಗಳು ಅಂತಹ ಪ್ರಾಮಾಣಿಕ ಅಭ್ಯರ್ಥಿಯನ್ನ ಶಿಷ್ಯನನ್ನಾಗಿ ಸ್ವೀಕರಿಸ್ತಾರೆ. ಮತ್ತೆ ಅವನಿಗೆ ಯಜ್ಞೋಪವೀತವನ್ನ ಕೊಡ್ತಾರೆ. ಹೀಗೆ ವ್ಯಕ್ತಿ ದ್ವಿಜನಾಗ್ತಾನೆ. ಅಂದ್ರೆ 2 ಜನ್ಮವನ್ನ ಪಡ್ಕೋತಾನೆ. ಮೊದಲನೇ ಜನ್ಮ ತಂದೆ ತಾಯಿಯರಿಂದ, 2ನೇ ಜನ್ಮ ಗುರುಗಳಿಂದ. ದ್ವಿಜನಾದ್ಮೇಲೆ ಅವನು ವೇದಾಧ್ಯಯನ ಮಾಡ್ಬೋದು. ಆಮೇಲೆ ವೇದಗಳಲ್ಲಿ ಪರಿಣತನಾದ್ಮೇಲೆ ಅವನು ವಿಪ್ರನಾಗ್ಬೋದು. ವಿಪ್ರ ಅಂದ್ರೆ ಅರ್ಹ ಬ್ರಾಹ್ಮಣ. ಅವನಿಗೆ ಸಾಕಷ್ಟು ಜ್ಞಾನ ಎಲ್ಲ ತಿಳ್ಕೊಂಡಿರುವಂತ ಬ್ರಾಹ್ಮಣ. ಅವನು ಪರಮಸತ್ಯದ ಸಾಕ್ಷಾತ್ಕಾರವನ್ನ ಪಡ್ಕೋತಾನೆ. ಮತ್ತೆ ಅವನು ಆಧ್ಯಾತ್ಮಿಕ ಜಗತ್ತಿನಲ್ಲಿ ಇನ್ನಷ್ಟು ಪ್ರಗತಿಯನ್ನು ಸಾಧಿಸಿ ಕೊನೆಗೆ ವೈಷ್ಣವನಾಗ್ತಾನೆ. ಅಂದ್ರೆ ಆರಂಭದಲ್ಲಿ ಅವನು ಬ್ರಹ್ಮನ್ ಸಾಕ್ಷಾತ್ಕಾರ ಪಡ್ಕೋತಾನೆ, ಆಮೇಲೆ ವೈಷ್ಣವನಾಗ್ತಾನೆ. ಅಂದ್ರೆ ಭಗವಂತನ ಸಾಕ್ಷಾತ್ಕಾರ ಪಡ್ಕೊಳಕ್ಕೆ ಅವನು ವೈಷ್ಣವನಾಗಿ ವೈಷ್ಣವ ಪ್ರಕ್ರಿಯೆಯನ್ನ ಪಾಲನೆ ಮಾಡ್ತಾನೆ. ವೈಷ್ಣವ ಅಂದ್ರೆ ಬ್ರಾಹ್ಮಣನಿಗೆ ಪೋಸ್ಟ್ ಗ್ರಾಜ್ಯುಯೇಟ್ ನಾವನು ಸ್ಥಾನ. ಹಾಗಾಗಿ ಪ್ರಗತಿಪರ ಬ್ರಾಹ್ಮಣ, ಪ್ರಗತಿಯನ್ನು ಸಾಧಿಸ್ತಾ ಇರೋ ಬ್ರಾಹ್ಮಣ ಅವಶ್ಯಕವಾಗಿ ವೈಷ್ಣವನಾಗ್ತಾನೆ. ಮತ್ತೆ ವೈಷ್ಣವ ಅಂದ್ರೆ ಅವನು ಆತ್ಮ ಸಾಕ್ಷಾತ್ಕಾರವನ್ನು ಪಡೆದಿರುವಂತಹ ಜ್ಞಾನವನ್ನು ಹೊಂದಿರುವಂತಹ ಬ್ರಾಹ್ಮಣ. ವೈಷ್ಣವ ಅಂದ್ರೆ ಅವನು ಬ್ರಾಹ್ಮಣನಾಗಿರ್ಲೇಬೇಕು. ಸುಮ್ನೆ ಠಸ್ಸೆ ಅಲ್ಲ ಅದು. ಬ್ರಾಹ್ಮಣನಂತೆ ಅವನು ಜೀವನ ನಡೆಸಿರ್ಬೇಕು ವೈಷ್ಣವ. ಮತ್ತೆ ಬ್ರಾಹ್ಮಣ ಕ್ರಮೇಣವಾಗಿ ಅವನು ವೈಷ್ಣವನಾಗ್ತಾನೆ. ಅರೆ ಒಬ್ಬ ವೈಷ್ಣವನಾಗೋಗಿದ್ದಾನೆ ಅಂದ್ರೆ ಅವನಾಗ್ಲೇ ಬ್ರಾಹ್ಮಣನಾಗಿರ್ಬೇಕು. ಇವತ್ತಿನ ಕಾಲದಲ್ಲಿ ಇದೊಂದು ಸಮಸ್ಯೆ ನಮ್ಗೆ. ಈ ವೈಷ್ಣವ ಸಮುದಾಯದಲ್ಲಿ ಜನರು ಇನ್ನೂ ರಜೋಗುಣ ತಮೋಗುಣದ ಜೀವನವನ್ನ ನಡೆಸ್ತಾ ಇದ್ದಾರೆ. ಹಾಗಾಗಿ ಬ್ರಾಹ್ಮಣರ ಸ್ತರಕ್ಕೆ ಬರಕ್ಕೆ ಆಗ್ತಾ ಇಲ್ಲ ಎಲ್ಲರಿಗೂ. ಯಾಕಂದ್ರೆ ವೃತ್ತಿ ಮೊದಲು ಆ ರೀತಿ ಇರುತ್ತೆ. ಬ್ರಾಹ್ಮಣ ಅಂದ್ರೆ ಅವನು ಯಾವತ್ತು ಯಾರ ಮುಂದೆನೂ ಕೈ ಓಡಲ್ಲ. ಅವನು ಮಾತ್ರ ಬ್ರಾಹ್ಮಣನಾಗಕ್ ಸಾಧ್ಯ ವರ್ಣಾಶ್ರಮದ ಪ್ರಕಾರ. ಸೊ ಹಾಗಾಗಿ ಹೆಸರಿಗೆ ಬ್ರಾಹ್ಮಣರಾಗಿರ್ತಾರೆ ಎಷ್ಟೊಂದ್ ಜನ ನಮ್ಮ ಇಸ್ಕಾನಿನಲ್ಲಿ. ಆದ್ರೆ ಅವರ ಜೀವನ ಶೈಲಿ ಬ್ರಾಹ್ಮಣನಂತ ಇರೋದಿಲ್ಲ.
ಅದು ಅಷ್ಟು ಸೂಕ್ತವಾದದ್ದಲ್ಲ. ಯಾಕಂದ್ರೆ ಬ್ರಾಹ್ಮಣ ಆಗಿರ್ಬೇಕು ಅವನು ವೈಷ್ಣವನಾಗಕ್ಕಿಂತ ಮುಂಚೆ, ಸುಮ್ಮನೆ ಹೆಸರಿಗೆ ಬ್ರಾಹ್ಮಣನಲ್ಲ. ಏನಿವೆ ಇದು ಪ್ರಭುಪಾದರು ಬರಿತಾ ಇದ್ದಾರೆ ಇಲ್ಲಿ. ಶುಕದೇವ ಗೋಸ್ವಾಮಿ ಅವರು ಪ್ರಾರಂಭದಿಂದಲೇ ವೈಷ್ಣವರು. ಹಾಗಾಗಿ ಅವ್ರಿಗೆ ಈ ವರ್ಣಾಶ್ರಮದ ಪ್ರಕ್ರಿಯೆಗಳ ಯಾವ ಸಂಸ್ಕಾರಗಳ ಅವಶ್ಯಕತೆ ಇರಲಿಲ್ಲ. ಅಂತಿಮವಾಗಿ ವರ್ಣಾಶ್ರಮದ ಉದ್ದೇಶ ಏನು? ಒಬ್ಬ ಕಚ್ಚಾ ವ್ಯಕ್ತಿ, ಅಂದ್ರೆ ಸಂಸ್ಕಾರಗಳು ಇಲ್ಲದೆ ಇರೋ ಅಥವಾ ಸಂಸ್ಕೃತಿ ಇಲ್ಲದೆ ಇರುವಂತ ವ್ಯಕ್ತಿಯನ್ನ ವೈಷ್ಣವನನ್ನಾಗಿ ಮಾಡೋದು ಅಥವಾ ಭಗವಂತನ ಶುದ್ಧ ಭಕ್ತನನ್ನಾಗಿ ಮಾಡೋದು ವರ್ಣಾಶ್ರಮದ ಉದ್ದೇಶ. ಹಾಗಾಗಿ ಆ ಒಬ್ಬ ಮೊದಲ ದರ್ಜೆಯ ವೈಷ್ಣವ ಅಥವಾ ಉತ್ತಮ ಅಧಿಕಾರಿ ವೈಷ್ಣವನಿಂದ ಸ್ವೀಕೃತವಾಗಿರೋ ಒಬ್ಬ ಶಿಷ್ಯ ಅಥವಾ ವೈಷ್ಣವ, ಅವನು ಬ್ರಾಹ್ಮಣನಾಗಿರ್ಲೇಬೇಕು. ಅವನ ಜನ್ಮ ಅಥವಾ ಅವನ ಪೂರ್ವ ಕೃತ್ಯಗಳ ಹೊರತಾಗಿ ಅವನು ಬ್ರಾಹ್ಮಣನಾಗಿರ್ಬೇಕು, ಅಂದ್ರೆ ಬ್ರಾಹ್ಮಣನ ಸ್ತರಕ್ಕೆ ಬಂದಿರ್ಬೇಕು. ಚೈತನ್ಯ ಮಹಾಪ್ರಭುಗಳು ಈ ತತ್ವವನ್ನು ಸ್ವೀಕಾರ ಮಾಡಿದ್ದಾರೆ. ಮತ್ತೆ ಶ್ರೀಲ ಹರಿದಾಸ್ ಠಾಕೂರರನ್ನ ಪವಿತ್ರ ನಾಮದ ಆಚಾರ್ಯರಾಗಿ ಸ್ವೀಕಾರ ಮಾಡಿದ್ರು. ಆದ್ರೆ ಹರಿದಾಸ ಠಾಕೂರರು ಮೊಹಮ್ಮದನ್ ಕುಟುಂಬದಲ್ಲಿ ಜನ್ಮ ಪಡ್ಕೊಂಡ್ರು. ಅಂದ್ರೆ ತೀರ್ಮಾನ ಅಂದ್ರೇನು? ಶುಕದೇವ ಗೋಸ್ವಾಮಿಯವರು ವೈಷ್ಣವರಾಗಿ ಜನ್ಮವನ್ನು ಪಡ್ಕೊಂಡಿದ್ರು. ಹಾಗಾಗಿ ಬ್ರಾಹ್ಮಣತ್ವ ಅವರಲ್ಲಿ ಆಗ್ಲೇ ಇತ್ತು. ಅದನ್ನ ಹೊರಗಡೆಯಿಂದ ಪಡ್ಕೊಳ್ಳೋ ಅವಶ್ಯಕತೆ ಇರಲಿಲ್ಲ ಅವರಿಗೆ. ಅದಕ್ಕೋಸ್ಕರ ಯಾವ ಸಂಸ್ಕಾರಗಳನ್ನ ಮಾಡೋ ಒಂದು ಅವಶ್ಯಕತೆ ಇರಲಿಲ್ಲ. ಯಾವುದೇ ಒಬ್ಬ ಕೆಳ ಮಟ್ಟದ ಜನ್ಮವನ್ನ ಪಡ್ಕೊಂಡಿರೋ ವ್ಯಕ್ತಿ, ಕಿರಾತ, ಹೂನ, ಆಂಧ್ರ, ಪುಲಿಂದ, ಪುಲ್ಕಶ, ಆಭೀರ, ಶುಂಭ, ಯವನ, ಕಸಾದಯ, ಈ ಬೇರೆ ಬೇರೆ ಸಮುದಾಯಗಳು, ಜಾತಿಗಳು, ಅವರೆಲ್ಲರನ್ನೂ ಕೂಡ ವೈಷ್ಣವರ ಕೃಪೆಯಿಂದ ಅಲೌಕಿಕ ಸ್ತರಕ್ಕೆ ಏರಿಸ್ಬೋದು. ವೈಷ್ಣವರ ಕೃಪೆ, ಗುರುಗಳ ಕೃಪೆಯಿಂದ. ಶುಕದೇವ ಗೋಸ್ವಾಮಿಯವರು ಸೂತ ಗೋಸ್ವಾಮಿಯವರ ಆಧ್ಯಾತ್ಮಿಕ ಗುರುಗಳು. ಹಾಗಾಗಿ ಅವರು ನೈಮಿಷಾರಣ್ಯದ ಋಷಿಗಳ ಪ್ರಶ್ನೆಗಳಿಗೆ ಉತ್ತರಗಳನ್ನ ಕೊಡಕ್ಕಿಂತ ಮುಂಚೆ ತಮ್ಮ ಗುರುಗಳಿಗೆ ಪ್ರಣಾಮಗಳನ್ನ ಅರ್ಪಿಸ್ತಾ ಇದ್ದಾರೆ. ಈ ಒಂದು ಮರಗಳು ಕೂಡ ಯಾಕೆ ಅಂತ ಅದೇ ವಿರಹದ ಭಾವನೆಗಳನ್ನ ವ್ಯಕ್ತಪಡಿಸಿದ್ರು. ಅಂದ್ರೆ ಒಬ್ಬ ವೈಷ್ಣವನನ್ನ ಕಂಡ್ರೆ ಎಲ್ಲರಿಗೂ ಸಂತೋಷ. ಎಲ್ಲರೂ ಅವನು ಸಂಘದಲ್ಲಿ ಇರೋದಕ್ಕೆ ಇಷ್ಟಪಡ್ತಾರೆ. ಯಾವಾಗ ಅಂತ ವೈಷ್ಣವ ಒಂದು ಜಾಗದಿಂದ ಬಿಟ್ಟು ಬೇರೆ ಕಡೆ ಹೋಗ್ತಾ ಇದ್ದಾನೆ ಅಂದ್ರೆ ಎಲ್ಲರಿಗೂ ಆ ವಿರಹದ ಭಾವನೆ ಇರುತ್ತೆ. ಮತ್ತೆ ಅವರು ಅಂತ ವೈಷ್ಣವರು ಬರೀ ಚರ ಅಚರ ಎಲ್ಲರಿಗೂ ಕೂಡ ಪ್ರಿಯ. ಅಷ್ಟು ಪ್ರಭಾವವನ್ನ ಹೊಂದಿರುವಂತವ್ರು ವೈಷ್ಣವರು. ಹಾಗಾಗಿ ಮರಗಳು ಕೂಡ ಇಲ್ಲಿ ಆ ವಿರಹದ ಭಾವನೆಗಳನ್ನ ವ್ಯಕ್ತಪಡಿಸ್ತಾ ಇವೆ. ಸೊ ಹೀಗೆ ಶುಕದೇವ ಗೋಸ್ವಾಮಿ ಅವರ ಉನ್ನತ ಸ್ಥಾನ ಏನು ಅನ್ನೋದನ್ನು ನಮಗೆ ಈ ಶ್ಲೋಕದಿಂದ ಗೊತ್ತಾಗುತ್ತೆ. ಜನ್ಮತಃ ಮುಕ್ತಾತ್ಮರು, ಜನ್ಮತಃ ವೈಷ್ಣವರು. ಅವರು ಮನೆಯನ್ನ ಬಿಟ್ಟು ಹೋದ ತಕ್ಷಣ ತಂದೆಗೆ ಸ್ವಲ್ಪ ವಿರಹ ವೇದನೆ ಆಯ್ತು. ಹಾಗಾಗಿ ಅವರು ಓ ನನ್ನ ಮಗನೇ ಅಂತ ಕೂಗ್ತಾರೆ. ಮತ್ತೆ ಅವರ ಪ್ರಭಾವ ಎಷ್ಟಿತ್ತು ಅಂದ್ರೆ ಎಂತಹದ್ದಂದ್ರೆ ಆ ವೃಕ್ಷಗಳು ಕೂಡ ಆ ವಿರಹ ಭಾವನೆಯನ್ನ ವ್ಯಕ್ತಪಡಿಸುತ್ತವೆ. ಮೂರನೇ ಶ್ಲೋಕ. ಯಸ್ವಾನುಭಾವಂ ಅಖಿಲ ಶ್ರುತಿ ಸಾರಮೇಕಂ ಅಧ್ಯಾತ್ಮ ದೀಪಂ ಅತಿಥಿ ತೀರ್ಷತಾಂ ತಮೋಂಧಂ ಸಂಸಾರಿಣಾಂ ಕರುಣಯಾಹ ಪುರಾಣ ಗುಹ್ಯಂ ತಂ ವ್ಯಾಸ ಸೂನುಂ ಉಪಯಾಮಿ ಗುರುಂ ಮುನೀನಾಂ. ತುಂಬಾ ಸುಂದರವಾದ ಶ್ಲೋಕ. ಆ ಶುಕದೇವ ಗೋಸ್ವಾಮಿ ಅವರಿಗೆ ನಾನು ನನ್ನ ಗೌರವಪೂರ್ವಕ ನಮನಗಳನ್ನ ಅರ್ಪಿಸ್ತಾ ಇದ್ದೀನಿ. ಅವರು ಎಲ್ಲಾ ಋಷಿಗಳಿಗೆ ಆಧ್ಯಾತ್ಮಿಕ ಗುರುಗಳು, ವ್ಯಾಸದೇವರ ಪುತ್ರ. ಮತ್ತೆ ತಮ್ಮ ಮಹಾ ಅನುಕಂಪದಿಂದಾಗಿ, ಕರುಣೆಯಿಂದಾಗಿ ಅವರು ಈ ಭೌತಿಕ ಅಸ್ತಿತ್ವದ ಅಂಧಕಾರದಲ್ಲಿ ಅಥವಾ ಅಂಧಕಾರವನ್ನ ದಾಟದಕ್ಕೆ ಹೆಣಗಾಡ್ತಿರುವಂತಹ ಸ್ಥೂಲ ಭೌತಿಕವಾದಿಗಳಿಗೆ ಅನುಕಂಪವನ್ನ ತೋರ್ತಾ ಅವರು ಈ ವೈದಿಕ ಜ್ಞಾನದ ಪುರಾಣ ಗುಹ್ಯಂ, ಬಹಳ ಗೌಪ್ಯವಾದ ಭಾಷ್ಯವನ್ನ ಅಥವಾ ಈ ಪುರಾಣವನ್ನ ಅವರು ಹೇಳಿದ್ದಾರೆ. ಮತ್ತೆ ಅವರು ಹೇಳಕ್ಕಿಂತ ಮುಂಚೆ ಅದನ್ನ ವೈಯಕ್ತಿಕವಾಗಿ ಅನುಭವಿಸಿದ್ದಾರೆ. ಇದು ಬಹಳ ಮುಖ್ಯ. ಇದು ಸೊ ಇಲ್ಲಿ 2-3 ವಿಷಯಗಳಿದೆ. ಒಂದು, ಶುಕದೇವ ಗೋಸ್ವಾಮಿ ಅವರ ಸ್ಥಾನದ ಗುಣಗಾನ ಇನ್ನೂ ಮುಂದುವರಿತಾ ಇದೆ. ಅವರು ಎಲ್ಲಾ ಋಷಿಗಳಿಗೂ ಆಧ್ಯಾತ್ಮಿಕ ಗುರುಗಳು. 16 ವರ್ಷ ಬಾಲಕ. ಅರೆ ಎಲ್ಲಾ ಗುರುಗಳು, ಎಲ್ಲಾ ಋಷಿ ಮುನಿಗಳಿಗೂ
ಆಧ್ಯಾತ್ಮಿಕ ಗುರು ಆಗುವಂತಹ ಯೋಗ್ಯತೆ ಅವ್ರದ್ದು. ಅಲ್ಲದೆ ವ್ಯಾಸದೇವರ ಪುತ್ರ. ಹ್ಮ್ ಮತ್ತೆ ಅವರು ಈ ಭಾಗವತವನ್ನ ಹೇಳಿದ್ದ ಕಾರಣ ಏನು, ಹೇಳೋ ಕಾರಣ ಏನು? ಭೌತಿಕ ಜಗತ್ತಿನಿಂದ ಈ ಜಗತ್ತಿನ ಈ ಒಂದು ಅಸ್ತಿತ್ವದ ಹೋರಾಟ ಹ್ಮ್ ದಲ್ಲಿ ಮುಳುಗಿರುವಂತಹ ಅಥವಾ ಇದೆ ಈ ಒಂದು ಭವಸಾಗರವನ್ನು ದಾಟೋದಕ್ಕೆ ಪ್ರಯತ್ನ ಮಾಡ್ತಿರುವಂತಹ ಜೀವಿಗಳಿಗೆ ಹ್ಮ್ ಅವ್ರ ಮೇಲೆ ಬಹಳ ಅನುಕಂಪವನ್ನು ತೋರಿ ಅವರು ಈ ಭಾಗವತವನ್ನ ಹೇಳ್ತಾರೆ. ಮತ್ತೆ ಭಾಗವತವನ್ನ ಹೇಳಕ್ಕಿಂತ ಮುಂಚೆ ಅವರು ತಾವೇ ಅದನ್ನ ಆ ಅದರ ಅನುಭವವನ್ನ ಪಡೆದ್ರು. ಅನುಭವ ಅಂದ್ರೆ ವಿಜ್ಞಾನ. ಹ್ಮ್ ಜ್ಞಾನ ವಿಜ್ಞಾನ ಎರಡು ವಿಷಯಗಳಿವೆ. ಜ್ಞಾನ ಅಂದ್ರೆ ನಾವ್ ಇವಾಗ ಓದಿ ತಿಳ್ಕೊಳ್ತಾರೆ ಏನೋ ಒಂದು ವಿಷಯವನ್ನ ತಿಳ್ಕೊಳ್ಳೋದು ಜ್ಞಾನ. ವಿಜ್ಞಾನ ಅಂದ್ರೆ ಅದನ್ನ ಅನುಭವಿಸೋದು. ಉದಾಹರಣೆಗೆ ಕಾಲೇಜಲ್ಲಿ ಕೆಮಿಸ್ಟ್ರಿ ಓದೋರು ನೀರನ್ನ ತಯಾರಿಸೋ ವಿಧಾನವನ್ನ ಕ್ಲಾಸಲ್ಲಿ ತಿಳ್ಕೊತಾರೆ. ಟೀಚರ್ ಹೇಳ್ತಾರೆ ಎರಡು ಹೈಡ್ರೋಜನ್ ಒಂದು ಆಕ್ಸಿಜನ್ ಇದನ್ನ ಒಟ್ಟಿಗೆ ಮಾಡಿದ್ರೆ ನೀರು ಬರುತ್ತೆ ಅಂತ. ಆಮೇಲೆ ಅವರು ಲ್ಯಾಬ್ಗೆ ಹೋಗ್ತಾರೆ. ಲ್ಯಾಬ್ಗೆ ಹೋಗ್ಬಿಟ್ಟು ಹೈಡ್ರೋಜನ್ ಆಕ್ಸಿಜನ್ ತಗೊಂಡು ಮಿಕ್ಸ್ ಮಾಡ್ತಾರೆ. ಎರಡು ಹೈಡ್ರೋಜನ್ ಒಂದು ಆಕ್ಸಿಜನ್ ಎಷ್ಟು ಪ್ರಮಾಣದಲ್ಲಿ ಮಿಕ್ಸ್ ಮಾಡಿದ ತಕ್ಷಣ ನೀರು ಉತ್ಪತ್ತಿ ಆಗುತ್ತೆ. ಸೊ ಅದು ಅನುಭವವಾಯ್ತು. ಅವಾಗ ಅವರು ಕ್ಲಾಸಲ್ಲಿ ಜ್ಞಾನ ಕೇಳ್ಕೊಂಡ್ರು, ಲ್ಯಾಬ್ಗೆ ಹೋಗಿ ಅನುಭವವನ್ನು ಪಡೆದ್ರು. ಅಂದ್ರೆ ಆಧ್ಯಾತ್ಮಿಕ ಜ್ಞಾನ ವಿಜ್ಞಾನ. ಕೃಷ್ಣ ಅದಕ್ಕೆ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಜ್ಞಾನ ವಿಜ್ಞಾನ ಸಹಿತಂ. ಓದ್ತಾ ಇರೋದು ಜ್ಞಾನ. ಉದಾಹರಣೆಗೆ ಮಾತ್ರ ಸ್ಪರ್ಶಾಸ್ತು ಕೌಂತೆಯ ಶೀತೋಷ್ಣ ಸುಖ ದುಃಖದ ಆಗಮಾಪಾಯನು ನಿತ್ಯ ಸ್ಥಾಂ ಸ್ಥಿತಿ ಕ್ಷಸೋ ಭಾರತ. ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಎಲ್ಲಾ ಸುಖ ದುಃಖ ತಾತ್ಕಾಲಿಕವಾದದ್ದು ಬಂದು ಹೋಗುತ್ತೆ, ಅದನ್ನ ಸಹಿಸ್ಕೊಡಿ. ಇವಾಗ ಇದು ಜ್ಞಾನ. ವಿಜ್ಞಾನ ಏನು? ಇದನ್ನ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಾಗ ವಿಜ್ಞಾನ. ನಮ್ಮ ಜೀವನದಲ್ಲಿ ಸುಖ ದುಃಖ ಬಂದಾಗ ನಾವು ತಾಳ್ಮೆಯಿಂದ ಇದ್ರೆ, ಸಹಿಸ್ಕೊಂಡ್ರೆ ಅದು ವಿಜ್ಞಾನ. ಭಗವದ್ಗೀತಾ ಭಾಗವತ ವಿಜ್ಞಾನವನ್ನ ಒಳಗೊಂಡಿದೆ. ಅಂದ್ರೆ ಇವಾಗ ಇದನ್ನ ಅರ್ಥ ಮಾಡ್ಕೋಬೇಕು. ಇವಾಗ ನಾವು ಏನೇನು ಇಲ್ಲಿ ಶ್ರವಣ ಮಾಡ್ತಾ ಇದೀವೋ ಅದು ಸುಮ್ಮನೆ ಜ್ಞಾನಕ್ಕೋಸ್ಕರ ನಾವು ಶ್ರವಣ ಮಾಡ್ತಾ ಇಲ್ಲ. ಅವಾಗ ನಾವು ತತ್ವಜ್ಞಾನಿಗಳಾಗಿ ಹೋಗ್ತೀವಿ. ನಾವು ಜ್ಞಾನಕ್ಕೋಸ್ಕರ ಮಾಡ್ತಾ ಇಲ್ಲ. ನಾವು ಮಾಡ್ತಾ ಇರೋದು ಅದನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಕ್ಕೆ ನಾವು ಶ್ರವಣ ಮಾಡ್ತಾ ಇರೋದು. ಯಾರು ಇಲ್ಲಿ ಪ್ರವಚನಗಳಲ್ಲಿ ಪ್ರತಿನಿತ್ಯ ಕೇಳೋ ವಿಷಯಗಳನ್ನ ತಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಕ್ಕೆ ಪ್ರಯತ್ನ ಮಾಡ್ತಾರೋ, ನಾ ಇನ್ನೂ ಮುಂದೆ ಹೋಗ್ತಾ ಹೋಗ್ತಾ ಬೇಕಾದಷ್ಟು ಪ್ರಾಕ್ಟಿಕಲ್ ಅಂದ್ರೆ ಪ್ರತಿನಿತ್ಯದ ಜೀವನದ ವಿಷಯಗಳನ್ನ ನಾನು ಚರ್ಚೆ ಮಾಡ್ತೀನಿ. ಹಿಂಗ್ ಮಾಡ್ಬೇಕು ಹಂಗ್ ಮಾಡ್ಬೇಕು ಅಂತ ಹೇಳ್ತೀನಿ. ಅದೆಲ್ಲವನ್ನ ಯಾರು ಅಳವಡಿಸ್ಕೋತಾರೋ ಅವ್ರಿಗೆ ಇದು ಹೆಂಗೆ ಅಂದ್ರೆ ಹಂತವಾದ ಜ್ಞಾನ. KG1 ಫಸ್ಟ್ ಸ್ಟ್ಯಾಂಡರ್ಡ್ ಹಾಗೆ KG1 ಜ್ಞಾನವನ್ನ ಇವಾಗ ABCDನೇ ನಾವು ಬಾಯ್ಪಾಠ ಮಾಡ್ಲಿಲ್ಲ. ಟೀಚರ್ ಹೇಳಿದ್ರು ಬಾಯ್ಪಾಠ ಮಾಡಿ ಅಂದ್ರೆ ಮಾಡ್ಲಿಲ್ಲ. ನಾವು ಫಸ್ಟ್ ಸ್ಟ್ಯಾಂಡರ್ಡ್ ಹೆಂಗ್ ಹೋಗತ್ತೆ ಅಂದ್ರೆ ಈ ಭಗವದ್ಗೀತಾ ಭಾಗವತದಲ್ಲಿರೋ ಜ್ಞಾನವೂ ಕೂಡ ಹಂತವಾಗಿ ನಾವು ಪ್ರಗತಿಯನ್ನ ಸಾಧಿಸ್ತೀವಿ. ಆರಂಭದ ಜ್ಞಾನವನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿಲ್ಲ ಅಂದ್ರೆ ಮುಂದಿನ ಹಂತದಲ್ಲಿರೋ ಜ್ಞಾನವನ್ನ ನಾವು ಕೇಳ್ತೀವಿ, ಆದ್ರೆ ಅದರ ಅರ್ಥ ಆಗಲ್ಲ ನಮ್ಗೆ. ಯಾಕೆ? ಅದರ ಅರ್ಥ ಮಾಡ್ಕೊಳಕ್ಕೆ ನಾವು ಮೊದಲ ಸ್ತರದ ಜ್ಞಾನವನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಿರ್ತೀವಿ. KG1 ಬೇಕಾಗಿರೋ ವಿಷಯಗಳನ್ನ ನಾವು ಸರಿಯಾಗಿ ಕಲೀಲಿಲ್ಲ ಅಂದ್ರೆ ಫಸ್ಟ್ ಸ್ಟ್ಯಾಂಡರ್ಡ್ ಹೋಗಲ್ಲ. ಈ ತರ ಕಲಿಯೋದು ಅಂದ್ರೆ ಇಲ್ಲಿ ಅನುಭವಿಸೋದು, ಜೀವನದಲ್ಲಿ ಅಳವಡಿಸ್ಕೊಳ್ಳೋದು. ಮತ್ತೆ ಈ ಒಂದು ಭಾಗವತ ಆಗ್ಲೇ ನಾವು ಹೇಳಿದೀವಿ, ಇದು ವೈದಿಕ ಜ್ಞಾನದ ಗೌಪ್ಯ ಸಾರ. ವೇದಾಂತಕ್ಕೆ ಇದು ಭಾಷ್ಯ. ಪುರಾಣ ಗುಹ್ಯಂ ಬಹಳ ಗೌಪ್ಯವಾದದ್ದು. ಇದು ಅಮಲ ಪುರಾಣ ಅಂತಾನು ಕರೀತಾರೆ. ಯಾಕೆ ಗೌಪ್ಯವಾದದ್ದು? ಯಾಕಂದ್ರೆ ಇಡೀ ವೇದಗಳಲ್ಲಿ ಎಲ್ಲೂ ಒಂದ್ ಕಡೆ ಸಿಗದೆ ಇರುವಂತಹ ಭಗವಂತನ ಕುರಿತಾದ ವಿಷಯ ಭಾಗವತ ಪುರಾಣದಲ್ಲಿದೆ. ನೀವು ಬೇರೆ ಪುರಾಣಗಳನ್ನ ಓದಿದ್ರೆ ಬೇರೆ ಬೇರೆ ದೇವತೆಗಳ ಇತ್ಯಾದಿ ವಿಷಯಗಳ ಚರ್ಚೆ ಆಗತ್ತೆ. ಆದ್ರೆ ಭಾಗವತದಲ್ಲಿ ಕೇವಲ ಕೃಷ್ಣನೇ ಕೇಂದ್ರ ಬಿಂದು. ಕೃಷ್ಣನೇ ಕೇಂದ್ರ ಬಿಂದು ಇಡೀ ಭಾಗವತದಲ್ಲಿ. ಹಾಗಾಗಿ ಇದು ಬಹಳ ಗೌಪ್ಯವಾದದ್ದು. ಯಾಕಂದ್ರೆ ಕೃಷ್ಣನ ಬಗ್ಗೆ ತಿಳ್ಕೊಳ್ಳೋದು ಎಲ್ಲಾ ವೇದೇಶ್ಚ ಸರ್ವೇ ರಾಮೇವ ವೇದ್ಯ. ಎಲ್ಲಾ ವೇದಾಧ್ಯಯನ ಮಾಡಾದ್ಮೇಲೆ ಉದ್ದೇಶ ಏನು? ಕೃಷ್ಣನನ್ನ ಅರ್ಥ ಮಾಡ್ಕೊಳ್ಳೋದು. ಆದ್ರೆ ವೇದ ಅಂದ್ರೆ ಕೋಟ್ಯಾಂತರ ಶ್ಲೋಕಗಳು. ಅಷ್ಟೊಂದು ಕೋಟ್ಯಾಂತರ ಶ್ಲೋಕಗಳನ್ನ ಓದಾದ್ಮೇಲೆ ನಾವು ಕೃಷ್ಣನ ಅರ್ಥ ಮಾಡ್ಕೊಳ್ಳೋ ಹಂತಕ್ಕೆ ಬರೋದು ಈ ಜನ್ಮದಲ್ಲಿ, ಕಲಿಯುಗದಲ್ಲಿ ಸಾಧ್ಯವಿಲ್ಲ. ಹಾಗಾಗಿ ಅದೆಲ್ಲದರ ಗೌಪ್ಯ ಸಾರವನ್ನ
ಭಾಗವತ ಕೊಡೋದು. ಎಷ್ಟು ಮುಖ್ಯವಾದದ್ದು ಇದು, ಎಷ್ಟು ಅದರ ಶ್ರೇಷ್ಠ ಸ್ಥಾನ ಏನು ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಈ ಒಂದು ಶ್ಲೋಕದಲ್ಲಿ ಪ್ರಭುಪಾದರು ಭಾಗವತದ ಬರಿತಾ ಇದ್ದಾರೆ. ಶ್ಲೋಕದಲ್ಲಿ ಸೂತ ಗೋಸ್ವಾಮಿಯವರು ಭಾಗವತದ ಒಂದು ಸಂಪೂರ್ಣ ಪರಿಚಯವನ್ನ ನೀಡಿದ್ದಾರೆ. ಭಾಗವತ ವೇದಾಂತ ಸೂತ್ರದ ಮೇಲಿನ ಸಹಜ ಭಾಷ್ಯ. ಸಹಜ ಅಂದ್ರೆ ವೇದಾಂತ ಸೂತ್ರವನ್ನ ಸಂಕಲನ ಮಾಡಿದವರು ವ್ಯಾಸದೇವರು. ಅದೇ ವ್ಯಾಸದೇವರು ಅದರ ವೈದಿಕ ಜ್ಞಾನದ ಸಾರವನ್ನ, ವೇದಾಂತ ಸೂತ್ರದಲ್ಲಿ ವೈದಿಕ ಜ್ಞಾನದ ಸಾರವನ್ನ ಕೊಟ್ಟಿದ್ದಾರೆ. ಭಾಗವತ ಆ ಸಾರದ ಮೇಲೆ ಒಂದು ವ್ಯಾಸದೇವರೇ ಬರೆದಿರುವಂತ ಭಾಷೆ. ಇದರ ಅರ್ಥ ಏನು? ವೇದಾಂತ ಸೂತ್ರ ಅಂದ್ರೆ ಸೂತ್ರಗಳು, ಫಾರ್ಮುಲಾ, ಅಥಾತೋ ಬ್ರಹ್ಮ ಜಿಜ್ಞಾಸ, ಈ ರೀತಿ ಎಲ್ಲಾ ಸೂತ್ರದ ರೂಪದಲ್ಲಿರುತ್ತೆ. ಸೂತ್ರ ನಮಗೆ ಸಾಮಾನ್ಯ ಜೀವಿಗಳಿಗೆ ಅರ್ಥ ಆಗಲ್ಲ, ಅದು ಜ್ಞಾನಿಗಳಿಗೆ. ಸಾಮಾನ್ಯ ಜೀವಿಗಳಿಗೆ ಸೂತ್ರಗಳ ವರ್ಣನೆಯನ್ನ ಯಾರು ಮಾಡ್ಬೇಕು? ಯಾರು ಆ ಸೂತ್ರಗಳನ್ನ ಬರೆದಿದಾರೋ ಈ ಸೂತ್ರದ ಅರ್ಥ ಏನು ಅಥವಾ ಉದ್ದೇಶ ಏನು ಅಂತ ಅವರೇ ಅದನ್ನ ಹೆಚ್ಚು ವಿವರಣೆ ಕೊಡ್ಬೇಕು. ಆ ಹೆಚ್ಚಿನ ವಿವರಣೆ ಅಥವಾ ಆ ವೇದಾಂತ ಸೂತ್ರದ ಮೇಲಿನ ಭಾಷ್ಯ, ಕಾಮೆಂಟರಿ ಭಾಗವತ. ಹಾಗಾಗಿ ಭಾಗವತವನ್ನು ಓದಿ ನಾವು ಅರ್ಥ ಮಾಡ್ಕೊಂಡ್ರೆ ವೇದಾಂತ ಸೂತ್ರವನ್ನು ಓದ್ದಂಗೆ. ಶುಕದೇವ ಗೋಸ್ವಾಮಿ ಅವರು ಈ ವೇದಾಂತ ಸೂತ್ರವನ್ನ ಸಂಪೂರ್ಣವಾಗಿ ಅದರ ಸಾಕ್ಷಾತ್ಕಾರವನ್ನ ಅಥವಾ ವಿಜ್ಞಾನವನ್ನ ಪಡ್ಕೊಂಡಿದ್ದಂಥವ್ರು. ಮತ್ತೆ ಅವರು ವೈಯಕ್ತಿಕವಾಗಿ ಭಾಗವತವನ್ನು ಕೂಡ ಭಾಗವತವನ್ನು ಕೂಡ ಸಾಕ್ಷಾತ್ಕರಿಸ್ಕೊಂಡ್ರು, ಅಂದ್ರೆ ಅದನ್ನು ಕೂಡ ಅನುಭವಕ್ಕೆ ಪಡ್ಕೊಂಡ್ರು. ಹಾಗಾಗಿ ತಮ್ಮ ಕಾರಣರಹಿತ ಅಸೀಮ ಕರುಣೆಯನ್ನ ಎಲ್ಲ ದಿಗ್ಭ್ರಮಿತರಾಗಿರುವಂತಹ ಭೌತಿಕ ಜೀವಿಗಳಿಗೆ ಕೊಡೋ ಉದ್ದೇಶದಿಂದ ಅವರು ಮೊಟ್ಟ ಮೊದಲಿಗೆ ಈ ಗೌಪ್ಯ ಜ್ಞಾನವನ್ನ ಹೇಳ್ತಾರೆ. ಭೌತಿಕವಾಗಿ ಮುಳುಗಿರೋ ವ್ಯಕ್ತಿ ಸಂತೋಷವಾಗಿರೋಕ್ಕೆ ಸಾಧ್ಯ ಇಲ್ಲ ಅಂತ ಪ್ರಭುಪಾದರು ಬರೀತಾ ಇದ್ದಾರೆ. ಅವನು ಬ್ರಹ್ಮನೇ ಇರ್ಲಿ ಅಥವಾ ಒಂದು ಕ್ಷುಲ್ಲಕ ಇರುವೆ ಆಗಿರ್ಲಿ, ಅವನು ಈ ಯಾವ ಭೌತಿಕ ಜೀವಿಯು ಕೂಡ ಸಂತೋಷವಾಗಿರಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಇದು ದುಃಖಾಲಯ ಶಾಶ್ವತ. ಇಲ್ಲ ಪ್ರಭು, ನಾವು ನೋಡ್ತೀವಿ, ನಾವು ಎಷ್ಟೊಂದು ಸನ್ನಿವೇಶಗಳಲ್ಲಿ ಸಂತೋಷವಾಗಿದ್ದೀವಿ, ಬೇರೆ ಜನನು ಸಂತೋಷವಾಗಿದ್ದಾರೆ. ಹೌದು, ಅದು ತಾತ್ಕಾಲಿಕವಾದದ್ದು, ದೇಹಕ್ಕೆ ಸಂಬಂಧಿತವಾದದ್ದು, ಅದು ನಿಜವಾದ ಸಂತೋಷ ಅಲ್ಲ. ಯಾಕಂದ್ರೆ ನಾವು ದೇಹ ಅಲ್ಲ, ಆತ್ಮ. ನಿಜವಾದ ಸಂತೋಷ ಆತ್ಮದ ಸಂತೋಷ, ಕನಸಿನ ಸಂತೋಷ ದೇಹದ ಸಂತೋಷ. ಹಾಗಾಗಿ ದೇಹ ಮಟ್ಟದಲ್ಲಿ ನಾವು ಸಂತೋಷವನ್ನು ಪಡ್ಕೊಂಡ್ರೆ ಅದು ನಿಜವಾದ ಸಂತೋಷ ಅಲ್ಲ, ಅದರಿಂದ ತೃಪ್ತಿನೂ ಸಿಗೋಲ್ಲ ನಮ್ಗೆ. ಮತ್ತೆ 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 ಅದನ್ನೇ ಪಡ್ಕೊಳಕ್ ಪ್ರಯತ್ನ ಮಾಡ್ತಾ ಇರ್ತೀವಿ. ಯಾರು ಇಲ್ಲಿ ಸಂತೋಷಕ್ಕಾಗಿ ಒಂದು ಶಾಶ್ವತವಾದ ಯೋಜನೆಯನ್ನ ಮಾಡಕ್ಕೆ ಪ್ರಯತ್ನ ಮಾಡ್ತಾ ಇದಾರೋ, ಪ್ರಕೃತಿಯ ನಿಯಮಗಳು ಅವೆಲ್ಲವನ್ನು ನಾಶ ಮಾಡ್ಬಿಡುತ್ತೆ. ಯಾಕೆ? ಯಾವುದು ಶಾಶ್ವತ ಇಲ್ಲ ಇಲ್ಲಿ. ಶಾಶ್ವತವಾಗಿ ಯಾವ ವಿಷಯನೂ ಇಲ್ಲ ಈ ಭೌತಿಕ ಜಗತ್ತಿನಲ್ಲಿ. ಹಾಗಾಗಿ ವ್ಯರ್ಥ. ಹಾಗಾಗಿ ಭೌತಿಕ ಜಗತ್ತನ್ನ ಭಗವಂತನ ಸೃಷ್ಟಿಯ ಅಂಧಕಾರಮಯ ಒಂದು ಜಾಗ ಅಂತ ಕರೀತಾರೆ, ಅಂಧಕಾರ. ಆದ್ರೂ ಕೂಡ ಸಂತೋಷವಿಲ್ಲದೆ ಇರುವಂತ ಈ ಭೌತಿಕವಾದಿಗಳು, ಅಂದ್ರೆ ಭೌತಿಕತೆಯಲ್ಲಿ ಮುಳುಗೋಗಿರುವಂತ ಜನರು ಸುಮ್ಮನೆ ಅದರಿಂದ ಹೊರ ಬರಕ್ಕೆ ಇಚ್ಛೆ ಪಡೋದ್ರಿಂದಲೇ ಹೊರಗಡೆ ಬರ್ಬೋದಂತೆ. ನೀನ್ ಮತ್ತೆ ಹೇಳ್ತಾ ಇದ್ದೀನಿ, ದುಃಖಿತರಾಗಿರುವಂತ ಜೀವಿಗಳು ಸಂತೋಷ ಹುಡ್ಕಾಡ್ತಾ ಇದಾರೆ, ಸಿಗ್ತಾ ಇಲ್ಲ ಅಂತ ಜೀವಿಗಳು ಈ ಭವಸಾಗರದಿಂದ ಹೊರಗಡೆ ಹೋಗ್ಬೇಕು ಅಥವಾ ಸಂತೋಷದ ಸ್ತರಕ್ಕೆ ಬರಬೇಕು ಅಂದ್ರೆ ಮೊಟ್ಟ ಮೊದಲ ವಿಷಯ ಏನು? ಅವರು ಅದಕ್ಕಾಗಿ ಇಚ್ಛೆ ಪಡಬೇಕು. ಇದನ್ನ ಒಂದಿನ ಜ್ಞಾಪಕ ಇಟ್ಕೊಳ್ಳಿ. ಇಡೀ ಆಧ್ಯಾತ್ಮಿಕ ಜೀವನ ಈ ಆಸೆಯ ಮೇಲೆ ಅವಲಂಬಿತವಾಗಿದೆ. ಭೌತಿಕ ಜೀವನವೂ ಕೂಡ ಆಸೆಯ ಮೇಲೆ ಅವಲಂಬಿತ ಆಗಿರೋದು. ಯಾರಿಗೋ ಏನೋ ಬೇಕು, ಆಸೆ ಆಯ್ತು, ಹಾಗಾಗಿ ಕಷ್ಟಪಟ್ಟು ಅದನ್ನ ಪಡ್ಕೊಳಕ್ ಪ್ರಯತ್ನ ಮಾಡ್ತಾರೆ. ಅದೇ ರೀತಿ ಕೃಷ್ಣನ ಸೇವೆ, ಕೃಷ್ಣನ ಸಂಘ, ಇವೆಲ್ಲವನ್ನ ನಾವು ಬಯಸಿದ್ರೆ ಆಗ ನಾವು ಭೌತಿಕ ಜಗತ್ತಿಂದ ಸಹಜವಾಗಿ ಹೊರಗಡೆ ಹೋಗ್ತೀವಿ. ಆದ್ರೆ ಇಲ್ಲಿ ಹೇಳ್ತಾ ಇದಾರೆ, ದುರಾದೃಷ್ಟವಶಾತ್ ಅವ್ರಿಗೆ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗಕ್ಕೆ ಇಷ್ಟ ಇಲ್ಲ. ಅಷ್ಟು ಮೂರ್ಖರು ಅವರು. ಪ್ರಭುಪಾದರು ಬರೀತಾ ಇದಾರೆ, ಅಷ್ಟು ಮೂರ್ಖರು. ಅವ್ರಿಗೆ ಇದೇ ಚೆನ್ನಾಗಿದೆ ಅಂತ ಅನಿಸ್ತಾ ಇದೆ. ಸಾಮಾನ್ಯ ಜನರಿಗೆ ಬಗ್ಗೆ ಯಾಕೆ ಹೇಳ್ಬೇಕು? ಇಂದ್ರ ಕೂಡ ಒಂದ್ಸತಿ ಬೃಹಸ್ಪತಿಯಿಂದ ಶಪಿಸಲ್ಪಟ್ಟು ಒಂದು ಹಂದಿಯ ದೇಹವನ್ನ ಪಡ್ಕೊಂಡು
ಶಾಪಗ್ರಸ್ತನಾಗಿ ಭೂಮಿಗೆ ಬರ್ತಾನೆ. ಹಂದಿಯ ಶರೀರವನ್ನ ಪಡ್ಕೋತಾನೆ, ಹಂದಿಯ ಕುಟುಂಬವನ್ನ ಪಡ್ಕೋತಾನೆ. ಹಂದಿ ಅಂದ್ರೆ ಒಂದು ಸತಿಗೆ ಡಜನ್ ಗಟ್ಲೆ ಮಕ್ಕಳನ್ನ ಹುಟ್ಟಿಸುತ್ತೆ. ಆ ಸರಿ, ಎಷ್ಟೊಂದು ಮಕ್ಕಳು ಈ ಕಡೆ ಆ ಕಡೆ ಓಡಾಡ್ತಾ ಇವೆ. ಆ ಆ ಬ್ರಹ್ಮ ಬರ್ತಾರೆ. ಬ್ರಹ್ಮ, ಇಂದ್ರ ಬಾಪ, ಸಾಕು ನಿಂದು. ಆ, ಈ ಶಾಪದಿಂದ ವಿಮುಕ್ತನಾಗಿ ಆ ಸ್ವರ್ಗದ ಸ್ಥಾನವನ್ನ ತಗೋ, ಕೆಲಸ ಇದೆ ನಿನ್ಗೆ. ಇಂದ್ರ ಹಂದಿಯ ರೂಪದಲ್ಲಿ ಹಂದಿಯ ಶರೀರವನ್ನ ಪಡ್ಕೊಂಡಿದ್ದಂತ ಇಂದ್ರ ಅವನು ಹೇಳ್ತಾನೆ, ಇಲ್ಲ ಇಲ್ಲ ಸ್ವಾಮಿ, ನನ್ಗೆ ಎಷ್ಟು ಸಂತೋಷವಾಗಿರೋ ಅಂತ ನನ್ನ ಕುಟುಂಬ ಇದೆ, ಇದನ್ನೆಲ್ಲ ಬಿಟ್ಟು ಹೇಗ್ ಬರ್ಲಿ ನಾನು. ಮ್ಯೂಟ್ ಮಾಡ್ಕೊಳ್ಳಿ. ಹಾಗಾಗಿ ಹಂದಿಯ ಶರೀರದಲ್ಲಿರೋರು ಕೂಡ ಈ ಜೀವನದಲ್ಲಿ ನಾವು ಇದೇ ಚೆನ್ನಾಗಿದೆ ಅಂತ ಯೋಚನೆ ಮಾಡ್ತಾರೆ. ಇಲ್ಲಿ ಪ್ರಭುಪಾದರು ಅದಕ್ಕೆ ಇಲ್ಲಿ ಒಂಟೆ ಉದಾಹರಣೆ ಕೊಡ್ತಾ ಇದೆ. ಒಂಟೆ ಏನು ಹೆಂಗೆ ಅಂದ್ರೆ ಆ ಮುಳ್ಳಿರುವಂತಹ ಗಿಡಗಳು, ಆ ಮುಳ್ಳಿರುವಂತ ಗಿಡಗಳನ್ನ ಆ ಒಂಟೆ ತಿನ್ನುತ್ತೆ. ಆ ಮುಳ್ಳಿಂದ ಏನಾಗತ್ತೆ, ನಾಲಿಗೆ ಬಾಯಿ ಎಲ್ಲ ಹರಿದು ರಕ್ತ ಬರುತ್ತೆ. ತನ್ನದೇ ಆದ ರಕ್ತ, ಅದರ ರುಚಿ ಆ ಒಂಟೆಗೆ ಇಷ್ಟ. ಹಾಗಾಗಿ ಆ ಒಂಟೆ ತನಗೇ ತೊಂದರೆಯನ್ನ ಕೊಟ್ಕೊಂಡು ಆ ಮುಳ್ಳಿನ ಗಿಡವನ್ನ ತಿನ್ನುತ್ತೆ. ಯಾಕಂದ್ರೆ ಅದರಿಂದ ಅದಕ್ಕೆ ಆ ರುಚಿ ಅದಕ್ಕೆ ಸಿಗ್ತಾ ಇದೆ ಅಂತ. ಅಂದ್ರೆ ಮನುಷ್ಯರು ಕೂಡ ತಮ್ಮ ಒಂದು ರಕ್ತವನ್ನೇ ಸುರಿದು ಭೌತಿಕ ಸಂತೋಷವನ್ನು ಪಡ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾರೆ. ಆದ್ರೆ ಇಲ್ಲ, ಸಂತೋಷ ಸಿಗಲ್ಲ. ಎಷ್ಟೊಂದು ಕಠಿಣತೆಗಳನ್ನ ಎದುರಿಸ್ಬೇಕು, ಎಷ್ಟೊಂದು ದುಃಖ, ಆದ್ರೂ ಕೂಡ ಇಲ್ಲಿಂದ ತಪ್ಪಿಸ್ಕೊಳಕ್ಕೆ ಜನರಿಗೆ ಇಷ್ಟ ಇಲ್ಲ. ಎಷ್ಟೊಂದ್ ಸತಿ ನಾವು ಭಕ್ತರನ್ನು ಕೇಳ್ತೀವಿ, ಈ ಭೌತಿಕ ಜೀವನ ಜಗತ್ತನ್ನ ಬಿಟ್ಟು ಹೋಗಕ್ಕೆ ರೆಡಿ ಆಗಿದ್ದೀರಾ ಅಂತ. ಹ್ಮ್ ಹ್ಞೂ ಹ್ಞೂ ಅಂತಾರೆ. ಸರಿ, ಇವತ್ತು ಮನೆ ಮಠ ಬಿಟ್ಟು ಬನ್ನಿ ಅಂದ್ರೆ ಆಗಲ್ಲ, ರೆಡಿಗಿಲ್ಲ, ಸುಮ್ನೆ ಹ್ಞೂ ಅಂತಾರೆ. ಯಾಕಂದ್ರೆ ಇನ್ನು ನಾವು ವ್ಯಾಮೋಹದಲ್ಲಿ ಇದೀವಿ, ಸಂಪೂರ್ಣವಾಗಿ ಈ ವ್ಯಾಮೋಹದಿಂದ ಹೊರಗಡೆ ಬಂದಿಲ್ಲ. ಭೌತಿಕ ಜಗತ್ತು ವ್ಯಾಮೋಹ. ಯಾಕೆ ವ್ಯಾಮೋಹ? ಯಾಕಂದ್ರೆ ಇಲ್ಲಿರೋ ಎಲ್ಲಾ ಸಂಬಂಧಗಳು ತಾತ್ಕಾಲಿಕವಾದವು. ನಾವು ಸಂಬಂಧಗಳಿಂದ ಓಡ್ತಾ ಇದೀವಿ, ಸ್ವತ್ತುಗಳಿಂದ ಓಡ್ತಾ ಇದೀವಿ, ಹಣದ ಹಿಂದೆ ಓಡ್ತಾ ಇದೀವಿ. ಆದ್ರೆ ಅದ್ ಯಾವ್ದನ್ನು ನಾವು ಮುಂದಿನ ಜನ್ಮಕ್ಕೆ ತಗೊಂಡೋಗಕ್ಕಾಗಲ್ಲ ಅಲ್ವಾ? ಅದು ಈ ಜನ್ಮದಲ್ಲೇ ಬಿಟ್ಟು ಹೋಗ್ಬೇಕು. ನಾವು ಇವಾಗ್ಲೇ ಬಿಟ್ಟು ಹೋಗ್ಬೇಕು. ನಾವು ಎಲ್ಲಿಗೂ ತಗೊಂಡೋಗಕ್ಕಾಗಲ್ಲ ಯಾವ್ದು. ಮತ್ತೆ ಯಾಕೆ ಇದರಿಂದ ಓಡ್ತಾ ಇದೀವಿ? ಯಾಕೆ ಓಡ್ತಾ ಇದೀವಿ ಗೊತ್ತಿಲ್ಲ. ಎಲ್ಲಾರು ಓಡ್ತಾ ಇದ್ದಾರೆ ಪ್ರಭು, ನಾವು ಓಡ್ತಾ ಇದೀವಿ. ಸೊ ಹಾಗಾಗಿ ಇದು ನಿಜವಾಗಲೂ ಒಂದು ಕನಸಿದ್ದಂಗೆ. ಈ ಕನಸಿನಲ್ಲೇ ನಾವು ಇರಬೇಕು ಅಂತ ಇಷ್ಟಪಡ್ತಾ ಇದೀವಿ. ಕನಸಿಂದ ಜಾಗೃತರಾಗಕ್ಕೆ ನಮಗೆ ಇಷ್ಟವೇ ಇಲ್ಲ. ಮತ್ತೆ ಪ್ರಭುಪಾದರು ಬರ್ತಾರೆ, ಯಾರು ಈ ರೀತಿ ಕೇವಲ ಭೌತಿಕ ಜೀವನವೇ ಎಲ್ಲವೂ, ಹಣ, ಮನೆ, ಆಸ್ತಿ, ಕುಟುಂಬ, ಮಕ್ಕಳು, ಇದ್ರಲ್ಲೇ ಮುಳುಗಿರ್ತಾರ, ಅವರನ್ನ ಕರ್ಮಿಗಳು ಅಂತ ಕರೀತಾರೆ. ಕರ್ಮಿಗಳು, ನೂರಾರು ಸಾವಿರಾರು ಕರ್ಮಿಗಳಲ್ಲಿ ಯಾರೋ ಕೆಲವರು, ಅಯ್ಯೋ ಸಾಕಾಯ್ತಪ್ಪ, ಎಷ್ಟು ಭೌತಿಕವಾಗಿ ಎಷ್ಟು ಪ್ರಯತ್ನ ಮಾಡಿದ್ರು ಏನು ಉಪಯೋಗ ಇಲ್ಲ, ಸರಿ ಇದರಿಂದ ಹೊರಗಡೆ ಹೋಗೋಣ ಅಂತ ಇಚ್ಛೆ ಪಡ್ತಾರೆ. ಅವರನ್ನ ಜ್ಞಾನಿಗಳು ಅಂತ ಕರೀತಾರೆ. ಈ ವೇದಾಂತ ಸೂತ್ರ ಇರೋದು ಇಂತಹ ಜ್ಞಾನಿಗಳಿಗೋಸ್ಕರ. ಆದ್ರೆ ಈ ವೇದಾಂತ ಸೂತ್ರದ ದುರುಪಯೋಗವಾಗತ್ತೆ ಅನ್ನೋದನ್ನ ವ್ಯಾಸದೇವರು ಮುಂದ್ಕಾಣ್ತಾರೆ. ಮುಂದ್ಕಂಡ್ಬಿಟ್ಟು ಹಾಗಾಗಿ ಅವರು ತಾವೇ ವೇದಾಂತ ಸೂತ್ರಕ್ಕೆ ಒಂದು ಭಾಷ್ಯವನ್ನ ಬರೀತಾರೆ, ಸಹಜ ಭಾಷ್ಯವನ್ನ. ಅದೇ ಭಾಗವತ ಪುರಾಣ. ಇದು ಮೂಲ ಭಾಷ್ಯ, ಬ್ರಹ್ಮಸೂತ್ರ ಅಥವಾ ವೇದಾಂತ ಸೂತ್ರಗಳ ಮೇಲಿನ ಮೂಲ ಭಾಷ್ಯ ಭಾಗವತ. ಮತ್ತೆ ವ್ಯಾಸದೇವರು ಈ ಭಾಗವತವನ್ನ ತಮ್ಮ ಮಗ ಸುಖದೇವ ಗೋಸ್ವಾಮಿ ಅವ್ರಿಗೂ ಕೊಡ್ತಾರೆ. ಅವರು ಆಗ್ಲೇ ಮುಕ್ತಾತ್ಮರಾಗಿದ್ರು, ಅಲೌಕಿಕ ಸ್ತರದಲ್ಲಿ ಇದ್ರು, ಆದ್ರೂ ಕೂಡ ಅವರು ಭಕ್ತರಾಗಿರ್ಲಿಲ್ಲ. ಇದಕ್ಕೆ ಏನ್ ಮಾಡ್ತಾರೆ ಅಂದ್ರೆ, ವ್ಯಾಸದೇವರು ಸುಖದೇವ ಗೋಸ್ವಾಮಿ ಅವರು ಮನೆ ಬಿಟ್ಟು ಹೊಟ್ಟೋದ್ರಲ್ಲ, ಆ ಕಾಡಿಗೆ ಹೋಗಿರ್ತಾರೆ. ಅವಾಗ ವ್ಯಾಸದೇವ್ರು ಏನ್ ಮಾಡ್ತಾರೆ, ಯಾರೋ ಕೆಲವರನ್ನ ಸುಖದೇವ ಗೋಸ್ವಾಮಿ ಅವ್ರ ಹತ್ರ ಕಳಿಸ್ಬಿಟ್ಟು ಭಾಗವತ, ಕೃಷ್ಣನ ಕುರಿತಾದ ಶ್ಲೋಕಗಳನ್ನ ಅವ್ರ ಮುಂದೆ ಹೇಳಕ್ಕೆ ಕಳಿಸ್ತಾರೆ, ಹೇಳೋದಕ್ಕೆ. ಆ ಶ್ಲೋಕಗಳನ್ನ ಕೇಳಿದ ತಕ್ಷಣ ಸುಖದೇವ ಗೋಸ್ವಾಮಿ ಅವರ ಹೃದಯ ಆ ಶ್ಲೋಕಗಳಿಂದ ಕೃಷ್ಣನಿಗೆ ಆಕರ್ಷಿತವಾಗೋಯ್ತು. ಅವಾಗ ಅವ್ರು ಕೇಳ್ತಾರೆ, ಸ್ವಾಮಿ ಈ ಶ್ಲೋಕಗಳು ಎಲ್ಲಿದೆ, ಯಾರು ಹೇಳ್ಕೊಡ್ತಾರೆ ಇದನ್ನ, ನಾನು ಕಲಿಯಕ್ಕೆ ಇಷ್ಟಪಡ್ತೀನಿ ಅಂತ.
ಹ್ಮ್ ಅವಾಗ ಅವ್ರು ಹೇಳ್ತಾರೆ ನಿಮ್ಮ ತಂದೆ ವ್ಯಾಸದೇವರು ಅಂತ. ಮತ್ತೆ ಅವಾಗ ವ್ಯಾಸದೇವರ ಹತ್ರ ಅವರು ಭಾಗವತವನ್ನ ಕಲಿತಾರೆ ಪೂರ್ತಿ. ಮನೇನ ಬಿಟ್ಟು ಬಂದ್ರು, ಆದ್ರೆ ಈ ಶಿಷ್ಯರಾಗಿ ವ್ಯಾಸದೇವರಿಂದ ಸಂಪೂರ್ಣ ಭಾಗವತವನ್ನ ಕಲಿತು ಅದನ್ನ ಆ ಅದನ್ನ ಸಾಕ್ಷಾತ್ಕರಿಸ್ಕೊಂಡು ಈಗ ಅದೇ ಜ್ಞಾನವನ್ನ ಈ ಅಲ್ಲಿ ನೆರೆದಿದ್ದಂತಹ ಪರೀಕ್ಷಿತ ಮಹಾರಾಜ ಗಂಗಾ ತೀರದಲ್ಲಿ ಕೂತಿದ್ದಾನೆ 7 ದಿನಗಳಲ್ಲಿ ತನ್ನ ಸಾವು. ಆ ಸಮಯದಲ್ಲಿ ಪರೀಕ್ಷಿತ ಮಹಾರಾಜರಿಗೆ ಮತ್ತೆ ಅಲ್ಲಿ ನೆರೆದಿದ್ದ ಎಲ್ಲಾ ಜನರಿಗೂ ಕೂಡ ಸುಖದೇವ ಗೋಸ್ವಾಮಿ ಅವರು ಈ ಭಾಗವತವನ್ನ ಹೇಳ್ತಾರೆ. ಈ ಭಾಗವತ ಆ ಇದು ವೇದಾಂತ ಸೂತ್ರದ ಮೇಲೆ ಯಾರು ಇದಕ್ಕೆ ಪೈಪೋಟಿ ಮಾಡಕ್ಕಾಗಲ್ಲ ಅಂತಹ ಭಾಷ್ಯ ಇದು. ಹ್ಮ್ ಯಾಕಂದ್ರೆ ಇದರಲ್ಲಿ ಪ್ರತಿಯೊಂದು ಪುಟದಲ್ಲೂ ಕೂಡ ಕೃಷ್ಣ ದೇವೋತ್ತಮ ಪರಮ ಪುರುಷ ಅಂತ ಸ್ಪಷ್ಟವಾಗಿದೆ. ಹ್ಮ್ ಇವಾಗ ನಿರಾಕಾರವಾದಿಗಳು ಅಂದ್ರೆ ಅವ್ರು ಹೇಳ್ತಾರೆ ಇಲ್ಲ ಇಲ್ಲ ಭಗವಂತನಿಗೆ ರೂಪನೇ ಇಲ್ಲ, ಅವನು ನಿರಾಕಾರ, ಕೇವಲ ಶಕ್ತಿ ಅವನು. ಶ್ರೀಪಾದ್ ಶಂಕರಾಚಾರ್ಯರು ಈ ಒಂದು ಆ ಈ ನಿರಾಕಾರವಾದವನ್ನ ಪ್ರತಿಪಾದಿಸಿದ್ರು. ಭಗವಂತನ ಇಚ್ಛೆ ಇತ್ತಿತ್ತು ಹಾಗಾಗಿ. ಆದ್ರೆ ಅವರು ಭಾಗವತಕ್ಕೆ ಭಾಷೆ ಬರೀಲಿಲ್ಲ, ಭಗವದ್ಗೀತೆಗೆ ಬರೆದ್ರು. ಭಗವದ್ಗೀತೆಯಲ್ಲಿ ಬರೆದ್ಬಿಟ್ಟು ಭಗವಂತ ಇಲ್ಲಿ ನಾನು ನಾನು ಅಂತಾನೆ ಅದು ಎಲ್ಲದಕ್ಕೂ ಅವರು ಉಲ್ಟಂಪಲ್ಟ ಭಾಷೆಯನ್ನು ಬರೀತಾರೆ. ಅಂದ್ರೆ ಇಲ್ಲ ಇಲ್ಲ ಭಗವಂತನಿಗೆ ಯಾವ ರೂಪವಿಲ್ಲ, ನಿರಾಕಾರ ಅನ್ನೋದನ್ನ ಸಾಬೀತು ಮಾಡೋದಕ್ಕೋಸ್ಕರ. ಆದ್ರೆ ಅವರು ಭಾಗವತಕ್ಕೆ ಭಾಷೆ ಬರೀಲಿಲ್ಲ. ಹ್ಮ್ ಹ್ಮ್ ಆದ್ರೆ ಅವರು ಇನ್ನೊಂದು ಶಾರೀರಿಕ ಭಾಷೆ ಅಂತ ಬರೀತಾರೆ. ಆದ್ರೆ ಅವರ ಅನುಯಾಯಿಗಳು ಭಾಗವತವನ್ನ ತಿರಸ್ಕರಿಸ್ಬಿಟ್ರು. ಭಾಗವತ ಆ ಅಧಿಕೃತವಾದದಲ್ಲ ಅಂತ ಅವರು ಹೇಳ್ತಾರೆ, ಆದ್ರೆ ಅದು ತಪ್ಪೋದು. ಈ ಒಂದು ಆರಂಭಿಕ ಶ್ಲೋಕದಿಂದಲೇ ಒಬ್ಬ ವಿದ್ಯಾರ್ಥಿಗೆ ಗೊತ್ತಾಗ್ಬೇಕು ಭಾಗವತ ಅಲೌಕಿಕ ಸಾಹಿತ್ಯ. ಯಾರಿಗೆ ಇದು? ಪರಮಹಂಸರಿಗೆ. ಪರಮಹಂಸರು ಅಂದ್ರೆ ಯಾರು ಈ ಈರ್ಷೆ ಅಸೂಯೆ ಅನ್ನೋ ಭೌತಿಕ ರೋಗದಿಂದ ಸಂಪೂರ್ಣವಾಗಿ ಹೊರಬಂದಿದ್ದಾರೋ ಅವರು. ಭೌತಿಕ ಜಗತ್ತಿನಲ್ಲಿ ಎಲ್ಲರಿಗೂ ಈರ್ಷೆ ಅಸೂಯೆ, ಇನ್ನೊಬ್ರನ್ನ ನೋಡಿದ್ರೆ ಇನ್ನೊಬ್ರು ಚೆನ್ನಾಗಿರೋದನ್ನ ನೋಡಿ ನಮಗೆ ಆಗಲ್ಲ, ನೋಡೋದಾಗಲ್ಲ. ನಾವು ಚೆನ್ನಾಗಿರ್ಬೇಕು. ಅವ್ರಿಗೆ ಯಾಕೆ, ನನಗೆ ಯಾಕೆ ಸಿಗ್ಲಿಲ್ಲ? ಈ ಮಾಯಾವಾದಿಗಳು ದೇವೋತ್ತಮ ಪರಮ ಪುರುಷನೆಡೆಗೆ ಅಸೂಯೆ ಇದೆ ಅಂದ್ರೆ ಅವನೊಬ್ನೇ ಯಾಕೆ ಆನಂದವನ್ನ ಅನುಭವಿಸ್ಬೇಕು, ನಾನು ಆನಂದವನ್ನು ಅನುಭವಿಸ್ತೀನಿ, ನಾನು ಅವನ ಜೊತೆ ಪೈಪೋಟಿ ಮಾಡ್ತೀನಿ. ಆದ್ರೆ ಶಂಕರಾಚಾರ್ಯರು ಹೇಳಿದ್ರು ಇಲ್ಲ ಇಲ್ಲ, ನಾರಾಯಣನೇ ದೇವೋತ್ತಮ ಪರಮ ಪುರುಷ, ಈ ಭೌತಿಕ ಸೃಷ್ಟಿಯನ್ನ ಮೀರಿರೋನು. ಆದ್ರೂ ಅವರು ನಾರಾಯಣನ ಪ್ರತಿ ಅವರು ಅಸೂಯೆಯನ್ನು ತೋರ್ತಾರೆ. ನಾರಾಯಣನಿಗೆ ಶರೀರ ಇಲ್ಲ, ನನಗೆ ಮಾತ್ರ ಶರೀರ ಇರೋದು. ಹಾಗಾಗಿ ಅವರು ಭಾಗವತವನ್ನ ಪ್ರವೇಶ ಮಾಡಕ್ಕಾಗಲ್ಲ. ಆದ್ರೆ ಯಾರು ಈ ಭೌತಿಕ ಜಗತ್ತಿಂದ ಆಚೆ ಹೋಗಕ್ಕೆ ನಿಜವಾಗ್ಲೂ ಆ ಕಾತರರಾಗಿದ್ದಾರೋ ಅವರು ಭಾಗವತವನ್ನು ಸ್ವೀಕಾರ ಮಾಡಲೇಬೇಕು. ಯಾಕಂದ್ರೆ ಅದನ್ನ ಸುಖದೇವ ಗೋಸ್ವಾಮಿ ಅವರು, ಮುಕ್ತಾತ್ಮರಾಗಿದ್ದ ಸುಖದೇವ ಗೋಸ್ವಾಮಿ ಅವರು ಅದನ್ನ ಹೇಳಿರೋದ್ರಿಂದ ಸ್ವೀಕಾರ ಮಾಡಲೇಬೇಕು, ಅದರ ಆಶ್ರಯವನ್ನು ಪಡ್ಕೊಳ್ಳೇಬೇಕು. ಇದು ಒಂದು ಆಧ್ಯಾತ್ಮಿಕ ದೀಪ. ಅದಕ್ಕೆ ಹೇಳ್ತಾ ಇದಾರೆ ಈ ಶ್ಲೋಕದಲ್ಲಿ ಅಧ್ಯಾತ್ಮ ದೀಪಂ, ಆಧ್ಯಾತ್ಮಿಕ ದೀಪ ಇದು. ಈ ದೀಪದ ಬೆಳಕಿನಿಂದಾಗಿ ಒಬ್ಬ ವ್ಯಕ್ತಿ ಬ್ರಹ್ಮನ್ ಪರಮಾತ್ಮ ಭಗವಾನನ್ನ ಪರಿಪೂರ್ಣವಾಗಿ ಸಾಕ್ಷಾತ್ಕರಿಸ್ಕೊಂಡು ಅದ್ವೈತತ್ವ ಪರಮ ಸತ್ಯವನ್ನ ಅವನು ತಿಳ್ಕೊತಾನೆ. ಸೊ ಇದು ಭಾಗವತದ ಒಂದು ಸ್ಥಾನ, ಶ್ರೇಷ್ಠ ಸ್ಥಾನ, ಸುಖದೇವ ಗೋಸ್ವಾಮಿಯವರ ಶ್ರೇಷ್ಠ ಸ್ಥಾನ, ಇದೆಲ್ಲದ ಒಂದು ಚರ್ಚೆ. ಪ್ರಭುಪಾದರು ಅದ್ಭುತವಾದ ಭಾವಾರ್ಥಗಳನ್ನು ಬರೆದಿದ್ದಾರೆ. ಇದ್ರ ಜೊತೆ ನಾವು ಇವತ್ತಿನ ಚರ್ಚೆಯನ್ನ ಇಲ್ಲೇ ನಿಲ್ಸೋಣ. ಯಾರಿಗಾದ್ರೂ ಏನಾದ್ರು ಪ್ರಶ್ನೆಗಳಿದ್ರೆ ಹೇಳ್ಬೋದು. ಹರೇ ಕೃಷ್ಣ. ಯಾರಿಗಾರ ಏನ್ ಪ್ರಶ್ನೆ ಇದೆಯಾ? ಏನಿಲ್ವಾ? ಹರೇ ಕೃಷ್ಣ. ಹೇಳಿ ಸುರೇಶ್ ಪ್ರಭು. ವೈಷ್ಣವರು ಅಂದ್ರೆ ಬ್ರಾಹ್ಮಣತ್ವ ಪಡ್ಕೊಂಡ ನಂತರನೇ ವೈಷ್ಣವನಾಗ್ತಾನೆ ಅಂತ ಹೇಳಿದ್ರಿ. ಸೊ ನಾನೆಲ್ಲೋ ಕೇಳ್ಪಟ್ಟಿದ್ದೆ ಕ್ಲಾಸಲ್ಲೋ ಯಾರೋ ಸೀನಿಯರ್ ಒಟ್ಟಿನೋ ಗೊತ್ತಿಲ್ಲ, ಸರಿಯಾಗಿ ಜ್ಞಾಪಕ ಇಲ್ಲ. ಮುಂಚೆನು ಅವರು ಹೇಳಿದ್ದು ಒಂದು ಬಾರಿ ಕೃಷ್ಣನ ನಾಮ ಹೇಳಿದವರು ಕೂಡ ವೈಷ್ಣವ ಅಂತ ಚೈತನ್ಯ ಮಹಾಪ್ರಭುಗಳು ಹೇಳಿದ್ದಾರೆ. ಮೂರು ಸ್ತರದ ವೈಷ್ಣವರಿದ್ದಾರೆ. ಮೂರು ಸ್ತರದ ವೈಷ್ಣವರಿದ್ದಾರೆ. ಮೊದಲ ಸ್ತರದ ವೈಷ್ಣವರು
ಸುಮ್ನೆ ಕೃಷ್ಣನ ನಾಮವನ್ನ ತಗೊಂಡ್ರೆ ಅವ್ರನ್ನ ವೈಷ್ಣವರು ಅಂತ ಕರೀತಾರೆ. ಆದ್ರೆ ಅವ್ರನ್ನ ಆರಂಭಿಕ ಭಕ್ತರು ಅಥವಾ ಆ ಹ್ಮ್ ಆರಂಭಿಕ ಭಕ್ತರು ಅಂತ ಕರೀತಾರೆ. ಕನಿಷ್ಠ ಹ್ಮ್ ಕನಿಷ್ಠ ಕನಿಷ್ಠ ಭಕ್ತರು. ಕನಿಷ್ಠ ಅಧಿಕಾರಿ, ಥ್ಯಾಂಕ್ ಯು. ಕನಿಷ್ಠ ಭಕ್ತರು ಅಂತ ಕರೀತಾರೆ. ಆಮೇಲೆ ಅವರು ಇನ್ನಷ್ಟು ಪ್ರಗತಿಯನ್ನ ಸಾಧಿಸ್ಬೇಕು. ಈ ಕನಿಷ್ಠ ಭಕ್ತರು ಭಗವದ್ಧಾಮಕ್ಕೆ ಹೋಗಕ್ಕಾಗಲ್ಲ. ಕನಿಷ್ಠ ಭಕ್ತರು ಇನ್ನೂ ಆಧ್ಯಾತ್ಮಿಕ ಪ್ರಗತಿಯನ್ನು ಸಾಧಿಸ್ಬೇಕು. ಆ ಮೊದಲ ಸ್ತರ ಆಧ್ಯಾತ್ಮಿಕ ಪ್ರಗತಿಯಲ್ಲಿ ಅಂದ್ರೆ ಮುಕ್ತಿ ಮೊದಲ ಸ್ತರ. ಈ ಮುಕ್ತಿಯನ್ನ ಪಡ್ಕೊಂಡಿರುವಂತ ಭಕ್ತ ವೈಷ್ಣವ ಆಟೋಮೆಟಿಕ್ ಆಗಿ ಬ್ರಾಹ್ಮಣನಾಗಿರ್ತಾನೆ. ಯಾಕಂದ್ರೆ ಮುಕ್ತಿ ಅಂದ್ರೆ ಬ್ರಾಹ್ಮಣತ್ವದ ಸ್ಥಾನ. ಬ್ರಾಹ್ಮಣ ಅಂದ್ರೆ ಏನು? ಬ್ರಹ್ಮಜಾನಾತೀತಿ ಬ್ರಾಹ್ಮಣ. ಅವನು ಗೊತ್ತು ನಾನು ಶರೀರ ಅಲ್ಲ, ನಾನು ಆತ್ಮ. ಈ ಸಂಪೂರ್ಣ ಜಗತ್ತು ಕೂಡ ತಾತ್ಕಾಲಿಕವಾದದ್ದು. ಆ ನನಗೂ ಇದಕ್ಕೂ ಏನು ಸಂಬಂಧ ಇಲ್ಲ. ನಾನು ಭಗವಂತನ ಅಂಶ, ಇದನ್ನೆಲ್ಲ ತಿಳ್ಕೊಂಡಿರುವವನು ಬ್ರಾಹ್ಮಣ. ಸೊ ವೈಷ್ಣವ, ಆರಂಭಿಕ ವೈಷ್ಣವ, ಕನಿಷ್ಠ ವೈಷ್ಣವ, ಮಧ್ಯಮ ವೈಷ್ಣವನಾಗ್ತಾನೆ. ಮಧ್ಯಮ ವೈಷ್ಣವನಾದಾಗ ಅವನು ಬ್ರಾಹ್ಮಣನಾಗ್ಲೇಬೇಕು. ದೀಕ್ಷೆಯಿಂದ ಅಲ್ಲ, ಗುಣ, ಸ್ವಭಾವ, ವೃತ್ತಿ, ಜೀವನ ಶೈಲಿಯಿಂದ ಬ್ರಾಹ್ಮಣನಾಗ್ಬೇಕು. ಯಾಕಂದ್ರೆ ನಾವು ಈ ಭೌತಿಕ ಜಗತ್ತಿನ ಮೇಲಿನ ಒಂದು ನಮ್ಮ ವ್ಯಾಮೋಹವನ್ನ ತ್ಯಜಿಸ್ಬೇಕು. ಆಗ್ಲೇ ನಾವು ನಿಜವಾದ ವೈಷ್ಣವತ್ವಕ್ಕೆ ಹೋಗಕ್ ಸಾಧ್ಯ. ಇದನ್ನ ತುಂಬಾ ಜನ ಅರ್ಥ ಮಾಡ್ಕೊಂಡಿಲ್ಲ. ಅವ್ರೇನ್ ಅನ್ಕೋತಾರೋ, ನಾನು ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡ್ತಾ ಇದ್ದೀನಿ, ನಾನು ಹೇಗ್ ಬೇಕಾದ್ರೂ ಜೀವನ ಮಾಡ್ಬೋದು. ಇಲ್ಲ, ಹೇಗ್ ಬೇಕಾದ್ರೂ ಜೀವನ ಮಾಡಿದ್ರೆ ನಾವು ಭಗವದ್ಧಾಮಕ್ಕೆ ಹೋಗಕ್ಕಾಗಲ್ಲ. ಹೇಗ್ ಬೇಕಾದ್ರೆ ಜೀವನ ಮಾಡಿದ್ರೆ ನಾವು ಎಲ್ಲಿ ಬೇಕಾದ್ರೂ ಹೋಗ್ಬೋದು. ಎಲ್ಲದಕ್ಕೂ ಒಂದು ಯೋಗ್ಯತೆ ಇದೆ ಅಲ್ವಾ? ಅಮೆರಿಕಾಗ ಹೋಗ್ಬೇಕು ಅಂದ್ರೆ ಒಂದು ಯೋಗ್ಯತೆ ಇದೆ ಅಲ್ವಾ? ಸುಮ್ನೆ ಯಾರಂದ್ರೆ ಅವ್ರು ಹೋಗಕ್ಕಾಗತ್ತಾ? ಅದೇ ರೀತಿ ಭಗವದ್ಧಾಮಕ್ಕೆ ಯಾರಂದ್ರೆ ಅವ್ರು ಹೋಗಕ್ಕಾಗಲ್ಲ. ಅದಕ್ಕೆ ಬ್ರಾಹ್ಮಣತ್ವದ ಹಂತಕ್ಕೆ ಬರ್ಲೇಬೇಕು. ಆಮೇಲೆ ನಿಜವಾದ ವೈಷ್ಣವರಾಗೋದು. ಈಗ ನಾವು ವೈಷ್ಣವರು ಆಗೋದಕ್ಕೆ ಅಭ್ಯಾಸ ಮಾಡ್ತಾ ಇದೀವಿ. ಅಥವಾ ಕನಿಷ್ಠ ಅಧಿಕಾರಿ, ಮಧ್ಯಮ ಅಧಿಕಾರಿಯ ಹಂತಕ್ಕೆ ಬರ್ಬೇಕು ನಾವು. ಕನಿಷ್ಠ ಉತ್ತಮ ಆಗ್ಲಿಲ್ಲ ಅಂದ್ರೂ ಮಧ್ಯಮಾಧಿಕಾರಿ ಹಂತಕ್ಕೆ ಬರ್ಬೋದು. ಓಕೆ, ಇನ್ನೇನಾದ್ರು? ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ನಾನು ಆಕ್ಚುಲಿ ಎಲ್ಲೋ ಕೇಳಿದ್ದೀನಿ, ಶ್ರೀಲ ಸುಖದೇವ್ ಮುನಿಯವರು ಪ್ರೀವಿಯಸ್ ಜನ್ಮದಲ್ಲಿ ಗಿಣಿ ಆಗಿದ್ರು ಅಂತ ದ್ವಾಪರ ಯುಗದಲ್ಲಿ. ಅದು ನಿಜಾನ? ಹೌದು, ದ್ವಾಪರ ಯುಗದಲ್ಲಿ ಅಂತಲ್ಲ, ಅವರು ರಾಧಾರಾಣಿಯ ಗಿಣಿ ಶುಕ. ಸೊ ಹಾಗಾಗಿ ಭಾಗವತವನ್ನ ಕೊಡಕ್ಕೆ ಅವ್ರು ಬರ್ತಾರೆ. ಸೊ ಅವ್ರು ಅಲ್ಲಿ ಉದ್ದೇಶ ಆಗಿತ್ತ ಅಲ್ಲಿ ಆ ಯುಗದಲ್ಲೇನೆ ಅವ್ರು ಹೋಗಿ ಕಲಿಯುಗದಲ್ಲಿ ನಮಗೆ ಚೈತನ್ಯ ಮಹಾಪ್ರಭುಗಳು ಬರ್ತಾರೆ. ಚೈತನ್ಯ ಮಹಾಪ್ರಭುಗಳು ಈ ಮಾರ್ಗವನ್ನ ಪ್ರಚಾರ ಮಾಡ್ತಾರೆ. ಏನು? ಹರೇರ್ನಾಮ 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 ಇವ ಕೇವಲಂ. ಭಗವಂತನ ಈ ಒಂದು ಭಾಗವತ ವಿಧಿ, ಶ್ರವಣ ಕೀರ್ತನ. ಅಂದ್ರೆ ಇದು ಒಂದು ರಹಸ್ಯ. ಏನು ರಹಸ್ಯ? ನಾವು ಕೃಷ್ಣ ಲೋಕಕ್ಕೆ ಹೋಗ್ಬೇಕು ಅಂದ್ರೆ ಕೃಷ್ಣನ ಬಗ್ಗೆ ಶ್ರವಣ ಮಾಡ್ಬೇಕು. ಕೃಷ್ಣನ ಬಗ್ಗೆ ಶ್ರವಣ ಮಾಡೋದಿಕ್ಕೆ ಅವಶ್ಯಕವಾದ ಪರಿಶುದ್ಧತೆಯನ್ನ, ಮತ್ತೆ ಆ ಕೃಷ್ಣನ ಲೀಲೆಗಳ ಒಂದು ಕಿರು ಪರಿಚಯವನ್ನ ನೀಡೋದಕ್ಕೋಸ್ಕರ ಆ ಗೋಲೋಕ ವೃಂದಾವನದಲ್ಲಿರೋ ಗಿಣಿ ಶುಕ ದೇವ ಗೋಸ್ವಾಮಿಯಾಗಿ ಬಂದು ನಮಗೆ ಅವಶ್ಯಕ ಅರ್ಹತೆಯನ್ನ ಭಾಗವತದ ಮೂಲಕ ಕೊಟ್ಟಿದ್ದಾರೆ. ಅದಕ್ಕೆ ಭಾಗವತ ಇಲ್ಲೇ ನಾವು ಪರಿಪೂರ್ಣತೆ ಸಾಧನೆ ಮಾಡಕ್ಕಾಗಲ್ಲ. ಭಾಗವತ ನಮ್ಗೆ ಆ ಭಗವದ್ಧಾಮಕ್ಕೆ ಮೊದಲ ಹೆಜ್ಜೆ. ಭಾಗವತ ಶ್ರವಣ ಆದ್ಮೇಲೆ ನಮ್ಮ ಜಪ ಒಂದು ಹಂತಕ್ಕೆ ಬರುತ್ತೆ, ಒಂದು ಗುಣಮಟ್ಟಕ್ಕೆ ಬರುತ್ತೆ. ಹಾಗಾಗಿ ಭಾಗವತ ಅದಕ್ಕೆ ಗೌಪ್ಯವಾದದ್ದು, ತುಂಬಾ ರಹಸ್ಯಮಯವಾದದ್ದು. ಇದು ಹೇಗೆ ನಮ್ಮ ಮೇಲೆ ಅದು ಪ್ರಭಾವ ಬೀರುತ್ತೆ ಅಂತಾನೆ ಗೊತ್ತಾಗಲ್ಲ. ಓಕೆ ಪ್ರಭುಜಿ, ಈಗ ನೀವ್ ಹೇಳಿದ್ರಿ ರಾಧಾರಾಣಿ ಅವರ ಗಿಣಿ ಆಗಿತ್ತು ಅಂತ, ಅವ್ರ ಸಾಕಿದ್ ಗಿಣಿ ಆಗಿತ್ತು ಅಂತ. ಬಟ್ ರಾಧಾರಾಣಿ ರೆಫರೆನ್ಸ್ ಇರ್ಲಿಲ್ಲ ಫುಲ್ ಭಾಗವತದಲ್ಲಿ. ಐ ಮೀನ್ ರಾಧಾರಾಣಿ ರೆಫರೆನ್ಸ್ ಇದೆ. ಅದಕ್ಕೆ ನಾವು ಇನ್ನೂ ಆಮೇಲೆ ಇದ್ರ ಬಗ್ಗೆ ಚರ್ಚೆ ಮಾಡೋಣ. ಆದ್ರೆ ಇವಾಗ ಸದ್ಯಕ್ಕೆ ಪ್ರಶ್ನೆಗೆ ಉತ್ತರ ಏನು ಅಂದ್ರೆ, ಅನಾರಾಧಿತೋ ನೂನಂ, ಪರೋಕ್ಷವಾಗಿ, ಇಂಡೈರೆಕ್ಟ್ ಆಗಿ ಶುಕದೇವ ಗೋಸ್ವಾಮಿ ಅವರು ರಾಧಾರಾಣಿಯ ಬಗ್ಗೆ ಮಾತಾಡ್ತಾರೆ. ಯಾಕೆ ಡೈರೆಕ್ಟ್ ಆಗಿ ಮಾತಾಡಲ್ಲ ಅನ್ನೋದು ದೊಡ್ಡ ತತ್ವದ ವಿಷಯ. ಹೇಳ್ತೀನಿ, ನಿಮ್ಗೆ ಎಷ್ಟು ಅದು ಇವಾಗ ಅರ್ಥ ಆಗ್ಬೋದು ಗೊತ್ತಿಲ್ಲ ನನಗೆ. ಉತ್ತರ ಇಲ್ಲ ಅಂತ ಅನ್ಕೋಬಾರ್ದು ಅನ್ನೋ ಕಾರಣಕ್ಕೆ ಉತ್ತರ ಕೊಡ್ತಾ ಇದ್ದೀನಿ ನಾನು. ಮುಂದುವರೆದಿರುವಂತ ಭಕ್ತರಿಗೆ ಯಾವಾಗ ಅವರು ರಾಧಾ ಕೃಷ್ಣರ ಬಗ್ಗೆ ಮಾತಾಡ್ತಾರೋ, ಅವರ ಇಷ್ಟ ದೇವ ಅಂದ್ರೆ ಕೆಲವರು ಕೃಷ್ಣನಿಗೆ ಜಾಸ್ತಿ ಪ್ರೀತಿಯನ್ನ ಹೊಂದಿರ್ತಾರೆ, ಕೆಲವರು ರಾಧಾರಾಣಿಗೆ ಹೆಚ್ಚು ಪ್ರೀತಿಯನ್ನ ಹೊಂದಿರ್ತಾರೆ. ಅವರು
ಆ ಅವರ ಇಷ್ಟ ದೇವರ ಬಗ್ಗೆ ಮಾತಾಡಕ್ ಶುರು ಮಾಡಿದ ತಕ್ಷಣ ಅವರು ಭಾವವನ್ನ ಅನುಭವಿಸ್ತಾರೆ. ಭಾವ ಅಂದ್ರೆ ತಕ್ಷಣ ಅವರು ತಮ್ಮ ಬಾಹ್ಯ ಒಂದು ಸನ್ನಿವೇಶವನ್ನ ಮರ್ತು ಬಿಡ್ತಾರೆ, ಸಮಾಧಿಗೆ ಹೊಟ್ಟೋಗ್ಬಿಡ್ತಾರೆ, ಆಧ್ಯಾತ್ಮಿಕ ಜಗತ್ತನ್ನ ಪ್ರವೇಶ ಮಾಡ್ಬಿಡ್ತಾರೆ. ಸುಖದೇವ ಗೋಸ್ವಾಮಿ ಅವರು ಅಂತಹ ಶ್ರೇಷ್ಠ ಭಕ್ತರಾಗಿದ್ರು. ಅವ್ರು ಏನಾದ್ರೂ ಈಗ ಸಮಾಧಿಗೆ ಹೊಟ್ಟೋಗ್ಬಿಟ್ರೆ ಪರೀಕ್ಷಿತ ಮಹಾರಾಜನಿಗೆ ಬಹಳ ಕಡಿಮೆ ಸಮಯ ಇತ್ತು. ಅವನು ಸಂಪೂರ್ಣ ಭಾಗವತವನ್ನ ಕೇಳಿ ಪೂರ್ವ ಸಿದ್ಧತೆ ಮಾಡಿಕೊಂಡು ಆ ತಕ್ಷಕ ಹಾವು ಬಂದು ಕಚ್ಚೋದ್ರೊಳಗೆ ಅವನು ಸಂಪೂರ್ಣವಾಗಿ ಭಗವಂತನ ಧ್ಯಾನದಲ್ಲಿ ಮಗ್ನನಾಗಬೇಕಾಗಿದ್ದು ಅವರ ಉದ್ದೇಶ. ಇವಾಗ ಅವರು ರಾಧಾರಾಣಿಯ ಬಗ್ಗೆ ಏನಾದ್ರು ನೇರವಾಗಿ ಮಾತಾಡಿದಿದ್ರೆ ಅವರು ಭಾವ ಕೊಟ್ಟೋಗಿರೋರು ಭಾಗವತ ಕಂಪ್ಲೀಟ್ ಆಗಿರ್ತಾ ಇರ್ಲಿಲ್ಲ. ಅವಾಗ ಪರೀಕ್ಷಿತ ಮಹಾರಾಜ ತನ್ನ ದೇಹವನ್ನ ಪಡ್ಕೊಳಕ್ಕೆ ಆಗೋದಿಲ್ಲ ಅಂತ ಅವ್ರಿಗೆ ಗೊತ್ತಿತ್ತು. ಹಾಗಾಗಿ ಅವರು ಅದ್ರ ಬಗ್ಗೆ ನೇರವಾಗಿ ಮಾತಾಡ್ಲಿಲ್ಲ. ಇದ್ರ ಬಗ್ಗೆ ನಮ್ಮ ಆಚಾರ್ಯರು ಬೇಕಾದಷ್ಟು ಟಿಪ್ಪಣಿ ಬರೆದಿದ್ದಾರೆ. ಹೆಚ್ಚಿನ ವಿವರಗಳನ್ನ ಭಾಷ್ಯಗಳ ಮೂಲಕ ಕೊಟ್ಟಿದ್ದಾರೆ. ಭಾಗವತವನ್ನ ಓದಾದ್ಮೇಲೆ, ಚೈತನ್ಯ ಚರಿತಾಮೃತವನ್ನ ಓದಾದ್ಮೇಲೆ, ಭಕ್ತಿ ರಸಾಮೃತ ಸಿಂಧುವನ್ನ ಓದಾದ್ಮೇಲೆ 2-3 ಬಾರಿ ಆಮೇಲೆ ಈ ಉನ್ನತ ಮಟ್ಟದ ವಿಷಯಗಳ ಚರ್ಚೆಗೆ ನಾವು ಬರ್ಬೋದು. ತುಂಬಾ ಧನ್ಯವಾದ ಪ್ರಭುಜಿ. ಹರೇ ಕೃಷ್ಣ. ಓಕೆ ಪ್ರಭುಜಿ, ಈ ಶಂಕರಾಚಾರ್ಯರು ಭಜ ಗೋವಿಂದವನ್ನ ಅವರೇ ಬರೆದ್ರು ಅಂತ ಹೇಳ್ತಾರಲ್ಲ, ಕರೆಕ್ಟ್. ಅವರು ಆಗ ಕೃಷ್ಣನನ್ನೇ ಆರಾಧನೆ ಮಾಡಿದ ಹಾಗೆ ಆಗ್ಲಿಲ್ವ ಪ್ರಭುಜಿ? ಓಕೆ, ಸೊ ಇದಕ್ಕೆ ಎಕ್ಸ್ಪ್ಲನೇಷನ್ ಕೊಡ್ತೀನಿ ಇದು ಏನು ಅಂತ. ಇವಾಗ ಬುದ್ಧ, ಇದಕ್ಕೆ ಒಂದು 3-4 ನಿಮಿಷ ಆಗತ್ತೆ ವಿವರಣೆ. ಇವಾಗ ಬುದ್ಧ ಭಗವಂತನ ಅವತಾರ ಅಲ್ವಾ? ಬುದ್ಧ ಬಂದಿದ್ ಯಾವಾಗ? ಬುದ್ಧ ಯಾವಾಗ ಬಂದಿದ್ದು ಅಂದ್ರೆ ಜನರು ವೇದಗಳನ್ನ ಆಧಾರವಾಗಿ ಇರಿಸ್ಕೊಂಡು ಪ್ರಾಣಿ ಹತ್ಯೆ ಮಾಡ್ತಾ ಇದ್ರು. ಲೆಫ್ಟ್ ರೈಟ್ ಪ್ರಾಣಿಗಳನ್ನ ಕೊಲ್ತಾ ಇದ್ರು ನಾಲಿಗೆಯ ತೃಪ್ತಿಗೋಸ್ಕರ. ಭಗವಂತನಿಗೆ ಅದು ತಡ್ಕೊಳಕ್ ಆಗ್ಲಿಲ್ಲ. ತಡ್ಕೊಳಕ್ ಆಗದೆ ಅವನು ಅವಾಗ ಬುದ್ಧನನ್ನ ಕಳಿಸ್ತಾನೆ. ಬುದ್ಧನ ಉದ್ದೇಶ ಏನಿದ್ದು? ವೇದಗಳನ್ನೇ ತಿರಸ್ಕರಿಸಿದ್ದು ಬುದ್ಧ. ಬುದ್ಧ ಹೇಳ್ತಾರೆ, ನಾನು ವೇದಗಳನ್ನೇ ನಂಬಲ್ಲ. ಯಾಕೆ? ನೀವು ವೇದಗಳನ್ನ ಆಧಾರವಾಗಿ ಇಟ್ಕೊಂಡು ಪ್ರಾಣಿಗಳನ್ನ ಕೊಲ್ತಾ ಇದ್ದೀರಲ್ಲ, ನಾನು ವೇದಗಳನ್ನೇ ನಂಬಲ್ಲ. ಇವಾಗ ಬುದ್ಧ ಎಂತಹ ವ್ಯಕ್ತಿತ್ವವನ್ನು ಹೊಂದಿದ್ರು ಅಂದ್ರೆ ಜನರು ಸಹಜವಾಗಿ ಅವರನ್ನ ನೋಡಿದ ತಕ್ಷಣ ಅವರೆಡೆಗೆ ಆಕರ್ಷಿತರಾಗಿ ಹೋಗ್ತಾ ಇದ್ರು. ಯಾಕಂದ್ರೆ ಬ್ರಹ್ಮ ತೇಜಸ್ ಇತ್ತು. ನಾ ಹೇಳಿದಲ್ಲ, ವೈಷ್ಣವರು ಅಂದ್ರೆ ಅವರಲ್ಲಿ ಆ ಆಕರ್ಷಣೆ ಇರುತ್ತೆ. ಇವರು ವೈಷ್ಣವರು, ಆದ್ರೆ ಅವರ ಉಪದೇಶ ಅಥವಾ ಅವರಿಗೆ ಆ ಭಗವಂತನಿಂದ ಬಂದಿದ್ದ ಆದೇಶ ಏನೋ, ವೇದಗಳನ್ನ ತಿರಸ್ಕರಿಸ್ಬೇಕು ನೀನು ಅಷ್ಟೇ. ಹಾಗಾಗಿ ಅವ್ರೇನ್ ಹೇಳಿದ್ರು, ಅಹಿಂಸಾ ಪರಮೋ ಧರ್ಮೋ ಅನ್ಬಿಟ್ರು. ಅಹಿಂಸೆ ಪರಮ ಧರ್ಮ. ಯಾವ ವೇದಾನು ಬೇಡ, ಎಂತದು ಬೇಡ. ಭಗವಂತ ತಾನೇ ಅವತಾರವಾಗಿ ಬಂದು ತಾನು ನುಡಿದಿದ್ದಂತ ವೇದವನ್ನೇ ನಿರಾಕರಿಸ್ಬಿಟ್ಟ ಬುದ್ಧ ಆಗಿ. ಇವಾಗ ವೇದಗಳನ್ನ ನಿರಾಕರಿಸಾದ್ಮೇಲೆ ಅದು ಮನುಷ್ಯತ್ವ ಇರಕ್ ಸಾಧ್ಯ ಅಲ್ಲ. ಅಂದ್ರೆ ಮನುಷ್ಯರು ವೇದಗಳಿಲ್ದೆ ಜೀವಿಸಕ್ ಆಗಲ್ಲ. ವೇದಗಳೇ ಮನುಷ್ಯರಿಗೆ ಜೀವನ ಆಧಾರ. ಹೇಗ್ ಜೀವನ ನಡೆಸ್ಬೇಕು ಅನ್ನೋದಕ್ಕೆ ನಿಯಮಗಳೇ ವೇದಗಳು. ಇವಾಗ ಮನುಷ್ಯರು ವೇದಗಳನ್ನ ತಿರಸ್ಕರಿಸ್ಬಿಟ್ರೆ ಅವರು ಪ್ರಗತಿ ಹೇಗ್ ಸಾಧಿಸ್ತಾರೆ? ಎಲ್ಲ ನಾಸ್ತಿಕತೆ ಆಗ್ಬಿಡತ್ತೆ ಅನ್ಬಿಟ್ಟು ಏನ್ ಮಾಡ್ತಾರೆ ಆಮೇಲೆ ಭಗವಂತ ತಾವೇ ತಾವು ಬರ್ಲಿಲ್ಲ. ಇದು ಎಷ್ಟು ಕಠಿಣವಾದ ಕೆಲಸ ಇತ್ತು ಅಂದ್ರೆ ಕೃಷ್ಣ ಹೋಗ್ಬಿಟ್ಟು ಶಿವನಿಗೆ ಈ ಒಂದು ಕೆಲಸವನ್ನ ಕೊಡ್ತಾರಪ್ಪ, ಶಂಭು ಮಹಾದೇವ, ನಿನ್ ಕೈನಿಂದಾನೇ ಇದು ಸಾಧ್ಯ. ಇವಾಗ ಜನರು ವೇದಗಳನ್ನ ತಿರಸ್ಕರಿಸಿದ್ದಾರೆ, ನೀನು ಹೋಗ್ಬಿಟ್ಟು ಅವರು ವೇದಗಳನ್ನ ಸ್ವೀಕಾರ ಮಾಡೋಂಗ್ ಮಾಡ್ಬೇಕು. ಆದ್ರೆ ನೀನು ಅವರಿಗೆ ಸಂಪೂರ್ಣ ಸತ್ಯವನ್ನ ಕೊಡಲ್ಲ. ಪ್ರಾರಂಭದ ಮೊದಲ ಹಂತದ ಜ್ಞಾನವನ್ನ ಮಾತ್ರ ಕೊಡ್ತೀಯ ವೇದದಲ್ಲಿ, ಏನು ಬ್ರಹ್ಮಜ್ಞಾನ. ಈ ಆದೇಶದೊಂದಿಗೆ ಶ್ರೀಪಾದ ಶಂಕರಾಚಾರ್ಯರಾಗಿ ಬರ್ತಾರೆ. ಶಂಕರಾಚಾರ್ಯರಾಗಿ ಬಂದು ಅವರ ಉದ್ದೇಶ ಇದ್ದಿದ್ದಿಷ್ಟೇ. ಅವ್ರು ಭಕ್ತರೇ, ಇವರೆಲ್ಲ ವೈಷ್ಣವರೇ. ಯಾಕಂದ್ರೆ ಇವರೆಲ್ಲ ವೈಷ್ಣವರು, ಭಗವಂತನ ಶಕ್ತಾವೇಶ ಅವತಾರಗಳು ಇತ್ಯಾದಿ ಇತ್ಯಾದಿ. ಯಾಕಂದ್ರೆ ಶಿವ ವೈಷ್ಣವಾನಾಂ ಯಥಾ ಶಂಭು, ಸರ್ವಶ್ರೇಷ್ಠ ವೈಷ್ಣವರು. ಹಾಗಾಗಿ ಅವರು ಅವೈಷ್ಣವತ್ವವನ್ನ ಏನು ಕೊಡಕ್ಕಾಗಲ್ಲ, ಆದ್ರೆ ಸಂಪೂರ್ಣ ಸತ್ಯವನ್ನ ಬಹಿರಂಗ ಮಾಡಲ್ಲ ಅವರು. ಅವ್ರೇನ್ ಮಾಡ್ತಾರೆ, ಬಂದ್ಬಿಟ್ಟು ಹೇಳ್ತಾರೆ ವೇದಗಳನ್ನ ಸ್ವೀಕಾರ ಮಾಡ್ಲೇಬೇಕು. ಯಾಕೆ? ಅಹಂ ಬ್ರಹ್ಮಾಸ್ಮಿ, ನಾನು ಬ್ರಹ್ಮನ್. ಅರೆ ಅವರು ಏನ್ ಹೇಳಿಲ್ಲ, ನಾನು ಪರಬ್ರಹ್ಮನ್ ಅಂತ ಹೇಳಿಲ್ಲ, ನಾನು ಬ್ರಹ್ಮನ್ ಅಂದ್ರು. ಹಾಗಾಗಿ ನಾನು ಬ್ರಹ್ಮನ್ ಅಂದ ತಕ್ಷಣ ಎಲ್ಲರೂ ಏನಂದ್ರು, ಎಲ್ಲಿ ಹೇಳಿದ್ದಾರೆ ನಾನು ಬ್ರಹ್ಮನ್?
ವೇದಗಳಲ್ಲಿ ಹೇಳಿದ್ದಾರೆ, ಆಯ್ತು ಸರಿ, ನಾ ವೇದ ಸ್ವೀಕಾರ ಮಾಡ್ತೀನಿ. ಸೊ ಇದು ಬಹಳ ಕಠಿಣವಾದ ವಿಷಯ. ವೇದಗಳನ್ನ ತಿರಸ್ಕರಿಸಿದಂತಹ ಜೀವಿಗಳು ಮತ್ತೆ ವೇದಗಳನ್ನ ಸ್ವೀಕಾರ ಮಾಡೋ ರೀತಿಯಲ್ಲಿ ಮಾಡಿದ್ದು ಶಂಕರಾಚಾರ್ಯರು. ಆದ್ರೆ ಅವರ ಆ ಉದ್ದೇಶದಲ್ಲಿ ಅವರು ಫಸ್ಟ್ ಸ್ಟ್ಯಾಂಡರ್ಡ್ ಜ್ಞಾನ ಮಾತ್ರ ಕೊಡ್ಬೇಕಾಯ್ತು ಬ್ರಹ್ಮನ್. ಹಾಗಾಗಿ ಅವ್ರು ಹೇಳಿದ್ರು ಎಲ್ಲವೂ ನಿರಾಕಾರ. ನಿರಾಕಾರದಿಂದಲೇ ಈ ಜಗತ್ತು ಬಂದಿರೋದು ಅಂದ್ಬಿಟ್ಟು ಅವರು ನಿರಾಕಾರ ತತ್ವವನ್ನು ಕೊಟ್ರು. ಆದ್ರೆ ನಿರಾಕಾರ ಆದ್ಮೇಲೆ ಬ್ರಹ್ಮನ್ ಆದ್ಮೇಲೆ ಪರಮಾತ್ಮ ಜ್ಞಾನ ಇದೆ, ಪರಮಾತ್ಮ ಜ್ಞಾನ ಆದ್ಮೇಲೆ ಭಗವಾನ್ ಜ್ಞಾನ ಇದೆ. ಇದೆರಡನ್ನು ಕೊಡೋದಕ್ಕೆ ಆ ಸಮಯದ ಜನರಿಗೆ ಸ್ವೀಕಾರ ಮಾಡೋ ಯೋಗ್ಯತೆ ಇರಲಿಲ್ಲ. ಯಾಕಂದ್ರೆ ವೇದಗಳನ್ನೇ ತಿರಸ್ಕರಿಸಿದ್ರು. ಇವಾಗ ಅವ್ರು ಬರೀ ಫಸ್ಟ್ ಸ್ಟ್ಯಾಂಡರ್ಡ್ ಮಾತ್ರ ಅವ್ರಿಗೆ ಡೈಜೆಸ್ಟ್ ಆಗೋದು. PhD ಜ್ಞಾನ ಕೊಟ್ಟಿದ್ರೆ ಅವ್ರಿಗೆ ಡೈಜೆಸ್ಟ್ ಆಗಲ್ಲ ಅನ್ಬಿಟ್ಟು ಏನ್ ಮಾಡ್ತಾರೆ, ಬಹಿರಂಗವಾಗಿ ಶಂಕರಾಚಾರ್ಯರು ಬೇರೆ ಯಾವ ಜ್ಞಾನವನ್ನು ಮಾತಾಡ್ಲಿಲ್ಲ. ಆದ್ರೆ ತಮ್ಮ ಜೀವನದಲ್ಲಿ, ತಮ್ಮ ಆಚರಣೆಯಲ್ಲಿ ಭಜಗೋವಿಂದಂ 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 ಮೂಢಮತೆ, ಅವ್ರು ಕೊಟ್ಟಿರೋ ಜ್ಞಾನವನ್ನ ಸ್ವೀಕಾರ ಮಾಡಿ ಅದನ್ನೇ ಸರ್ವಶ್ರೇಷ್ಠ ಅಂತ ಯಾರು ಸ್ವೀಕಾರ ಮಾಡ್ತಾ ಇದೆ ಅವ್ರಿಗೆ ಹೇಳ್ತಾರೆ ಮೂಢಮತೆ, ಮೂಢ. ಭಜಗೋವಿಂದಂ, ಗೋವಿಂದನ ಭಜನೆಯನ್ನ ಮಾಡು. ಈ ದುಃಖನ್ಕರಣ, ಇದು ವ್ಯಾಕರಣದ ಆಧಾರದ ಮೇಲೆ ಸುಮ್ಮನೆ ವೇದಗಳನ್ನ ಕರೆದು ಜಾಲಾಡ ಓದಿ ಅದನ್ನ ಇದು ಮಾಡೋದ್ರಲ್ಲಿ ಏನು ಪ್ರಯೋಜನ ಇಲ್ಲ. ನೈ ರಕ್ಷತಿ ದುಃಖನ್ಕರಣ. ಈ ನಿನ್ನ ವ್ಯಾಕರಣದ ಇದು ಮ್ಯಾಜಿಕ್, ಇದು ಏನ್ ಹೇಳ್ತಾರೆ, ಜಗ್ಲರಿ ಅಂತಾರೆ. ಅಂದ್ರೆ ಒಂದ್ ರೀತಿಯಲ್ಲಿ ಆಟ. ಸಂಸ್ಕೃತದಲ್ಲಿ ಈ ಪದ ಹಿಂಗ್ ವಿಚ್ಛೇದನೆ ಮಾಡಿದ್ರೆ ಈ ಅರ್ಥ ಬರುತ್ತೆ, ಹಂಗ್ ಮಾಡಿದ್ರೆ ಇನ್ನೊಂದು ಬರುತ್ತೆ. ಈ ಆಟದಲ್ಲಿ ನಿನ್ನ ಸಾಯೋ ಸಮಯದಲ್ಲಿ ಯಾವ್ದೋ ನಿನ್ನ ಸಹಾಯಕ್ಕೆ ಬರೋದಿಲ್ಲ, ಗೋವಿಂದ ಒಬ್ಬನೇ ಬರೋದು. ಆದ್ರೆ ಅದನ್ನ ಬಹಿರಂಗವಾಗಿ ಅವರು ಎಲ್ಲರಿಗೂ ಸಾರ್ಲಿಲ್ಲ. ಯಾಕಂದ್ರೆ ಅವ್ರ ಉದ್ದೇಶ ಬೇರೆ ಆಗಿತ್ತು. ಆಮೇಲೆ ರಾಮಾನುಜಾಚಾರ್ಯರು ಬರ್ಬೇಕಾಯ್ತು, ಮಧ್ವಾಚಾರ್ಯರು ಬರ್ಬೇಕಾಯ್ತು, ಚೈತನ್ಯ ಮಹಾಪ್ರಭುಗಳು ಬರ್ಬೇಕಾಯ್ತು. ಇದೆಲ್ಲ ಭಗವಂತನ ಯೋಜನೆ ನಮಗೋಸ್ಕರ. ಕೊನೆಗೆ ನಾವು ನೋಡಿ ಎಷ್ಟು ನಮ್ಮ ಪುಣ್ಯ, ಅಂತಿಮವಾಗಿ ಸ್ವಯಂ ಕೃಷ್ಣನೇ ಕೊಟ್ಟಿರುವಂತ ಜ್ಞಾನವನ್ನ ನಾವು ಸ್ವೀಕಾರ ಮಾಡ್ತಾ ಇದೀವಿ. ಬೇರೆದೆಲ್ಲ ಬೇರೆ ವೈಷ್ಣವರು ಅಥವಾ ಬೇರೆ ರೂಪಗಳಲ್ಲಿ ಶಕ್ತಿ ಅವೇಶ ಅವತಾರಗಳು ಇತ್ಯಾದಿ. ಆದ್ರೆ ಸ್ವಯಂ ಕೃಷ್ಣ ಬಂದು ಕೊಟ್ಟಿರುವಂತಹ ಮಾರ್ಗವನ್ನ ನಾವು ನಮಗೆ ಸಿಕ್ಕಿದೆ. ಎಷ್ಟು ಭಾಗ್ಯಶಾಲಿಗಳು ನಾವು. ಹರೇ ಕೃಷ್ಣ. ಹರೇ ಕೃಷ್ಣ. ಓಕೆ, ಇನ್ಯಾರು? ಒಬ್ಬ ಜೀವಾತ್ಮ ಈ ಭೂಮಿಗೆ ಬರ್ಬೇಕಂದ್ರೆ ಎಷ್ಟು ಸತಿ ಜನ್ಮ ಪಟ್ಟಿರ್ತಾರೆ ಪ್ರಭು? ಅದು ಏನು ಲೆಕ್ಕನೇ ಇಲ್ಲ, ಏನು ಲೆಕ್ಕ ಇಲ್ಲ ಅದಕ್ಕೆ. ಜನ್ಮ ತಗೊಳಕ್ಕೆ ಅನಾದಿ ಕಾಲದಿಂದ ನಾವ್ ಇಲ್ಲೇ ಇದೀವಿ ಅಂತ ಹೇಳ್ತಾರೆ. ಅದಕ್ಕೆ ಅನಾದಿ ಕಾಲದಿಂದ ಅಂದ್ರೆ ತುಂಬಾ ಹಿಂದೆಯಿಂದ, ಅದಕ್ಕೆ ಲೆಕ್ಕನೇ ಹಾಕಕ್ಕಾಗಲ್ಲ. ಓಕೆ, ಪ್ರಭು ಸತಿಗ ಬಂದಾಳ ಪ್ರಭು? ಸತಿಗ, ದ್ವಾಪರಯುಗ? ಅಯ್ಯೋ, ಒಂದ್ ಯುಗ ಅಲ್ಲ, ಕೋಟ್ಯಾಂತರ ಯುಗಗಳು ಆಗೋಗಿವೆ. ಇಲ್ಲೇ ಕೊಳಿತಾ ಇದೀವಿ. ಇದೇ ಅವಕಾಶ ಸಿಕ್ಕಿದೆ ಇವಾಗ ಇಲ್ಲಿಂದ ಹೊರಡಕ್ಕೆ. ನಮ್ಮ ಆಚಾರ್ಯರು ಬರೀತಾರೆ, ಯಾರು ಈ ಕೃಷ್ಣ ಪ್ರಜ್ಞೆಯನ್ನ ಕಲಿಯುಗದಲ್ಲಿ ಸ್ವೀಕಾರ ಮಾಡ್ತಾರೋ ಅವರು ವೈಕುಂಠದಿಂದ, ಗೋಲೋಕದಿಂದ ಕೆಲವೇ ಹೆಜ್ಜೆಗಳು ದೂರದಲ್ಲಿದ್ದಾರೆ ಅಂತ. ಕೆಲವೇ ಹೆಜ್ಜೆಗಳು. ಆದ್ರೆ ನಾವು ಬಹಳ ಮುಟ್ಟಾಡ್ರು. ಕೆಲವೇ ಹೆಜ್ಜೆಗಳು, 2-3 ಹೆಜ್ಜೆ ಇದೆ. ಅಯ್ಯೋ, ಇಷ್ಟು ಬೇಗ ಹೊಟ್ಟಾಗ್ಬಿಟ್ರೆ ಸ್ವಲ್ಪ ಒಂದ್ 4-5 ಹೆಜ್ಜೆ ಕೆಳಗಡೆ ಹೋಗ್ತೀನಿ. ನನ್ನ ಫ್ರೆಂಡ್ಸ್ ಯಾರು ಬರ್ತಾನೆ ಇಲ್ಲ ನೋಡಿ, ಅವರೆಲ್ಲ ಕೆಳಗಡೆನೇ ಇದ್ದಾರೆ, ಸ್ವಲ್ಪ ಅವ್ರ ಜೊತೆ ಬರ್ತೀನಿ ನಾನು ಅನ್ಬಿಟ್ಟು ಮೇಲೆ ಹೋಗ್ತಾ ಇರೋರು ಕೆಳಗಡೆ ಇಳಿದು ತಿರ್ಗಾ ನಿಧಾನಕ್ಕೆ ಬರೋಣ ಅಂತ ಯೋಚನೆ ಮಾಡ್ತೀವಿ ನಾವು. ಅತ್ಯಮೂಲ್ಯವಾದದ್ದು ಇದು. ಇದಕ್ಕಿಂತ ಮಿಗಿಲಾದದ್ದು, ಅಮೂಲ್ಯವಾದದ್ದು ಬೇರೆ ಇಲ್ಲ ಜಗತ್ತಿನಲ್ಲಿ. ಇನ್ನೇನಾದ್ರು ಮುಗಿಸೋಣ. ಶ್ರೀಮದ್ ಭಾಗವತಂ ಕಿ ಜಯ, ಜಗದ್ಗುರು ಶ್ರೀಲ ಪ್ರಭುಪಾದ ಕಿ ಜಯ, ಸಂವೇತ ಗೌರವ ಭಕ್ತವೃಂದ ಕಿ ಜಯ, ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧು ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ.